ನಾನು ನಿಮಗೆ ಇವತ್ತು ಒಂದು ಮುಖ್ಯವಾದಂತ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಸ್ತಿದ್ದೇನೆ. ಆತನು ಯಾರಂದ್ರೆ ಕೀರ್ತನೆ 143 8ನೇ ವಾಕ್ಯ. ಕೀರ್ತನೆ 143 10ನೇ ವಾಕ್ಯ. ನಿನ್ನ ಚಿತ್ತದಂತೆ ನಡಕೊಳ್ಳುವುದನ್ನು ನನಗೆ ಕಲಿಸು. ನನ್ನ ದೇವರು ನೀನಲ್ಲವೋ? ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ. ಹಲ್ಲೆಲೂಯ. ಪಕ್ಕದಲ್ಲಿರೋರಿಗೆ ಹೇಳಿ, ಯಾವುದೇ ಹಾನಿಕಾರಿ ಕಾರ್ಯಗಳು ನಡೆದರೂ ಕೂಡ ಮಾತಾಡ್ರಿ ಶುಭಕಾರಿಯಾದ ಆತ್ಮನು ನಿನ್ ಸಂಗಡ ಇರಲಿ. ಆಮೆನ್. ಹಲ್ಲೆಲೂಯ. ಹಾಗಿದ್ರೆ ಈ ಶುಭಕಾರಿಯಾದ ಆತ್ಮನ ಸಂದರ್ಶನ ಇವತ್ತು ಜೀವನ ಜ್ಯೋತಿ ಸಭೆಗೆ ಬೇಕಾಗಿದೆ. ಹಲ್ಲೆಲೂಯ. ಈ ಒಂದು ಸಭೆಗೆ ಕರ್ತನು ನನ್ನೊಳಗೆ ಇಟ್ಟಂತಹ ಈ ಒಂದು ವಾಕ್ಯ, ಈ ಕೀರ್ತನೆ ನನ್ನ ಸಂದೇಶದ ಶಿರೋನಾಮೆ ಶುಭಕಾರಿ ಆತ್ಮನ ಸಂದರ್ಶನ. ಶುಭಕಾರಿಯಾದಂತ ಆತ್ಮನು ಇವತ್ತು ನಿಮ್ಮನ್ನ ಸಂದರ್ಶಿಸಬೇಕು. ಆದ್ರೆ ಬಹಳಷ್ಟು ಜನ ಶುಭಕಾರಿಯಾದಂತ ಆತ್ಮನು ಯಾವಾಗ ಸಂದರ್ಶಿಸ್ತಾನೆ ಅಂತ ಕೇಳೋದಾದ್ರೆ, ಒಬ್ಬೊಬ್ರು ಒಂದು ರೀತಿಯಲ್ಲಿ ಹೇಳ್ತಾರೆ, ನಾನು ಈ ರೀತಿಯಾಗಿದ್ದಾಗ, ಒಳ್ಳೆ ರೀತಿ ಪ್ರಾರ್ಥನೆ ಮಾಡಿದಾಗ ನನ್ನೊಳಗಡೆ ಆತ್ಮನ ಅನುಭವ ಉಂಟಾಯ್ತು. ಈ ರೀತಿ ಒಬ್ಬೊಬ್ರು ಎಲ್ಲ ಸಕಾರಾತ್ಮಕವಾದಂತಹ ವಿಷಯಗಳನ್ನ ಹೇಳ್ತಾರೆ. ಆದ್ರೆ ದಾವೀದನಿಗೆ ಈ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಂತ ಶುಭಕಾರಿ ಆತ್ಮನ ಸಂದರ್ಶನ ಕೀರ್ತನೆಗಳಲ್ಲೇ ಅವನು ಬಳಸಿರುವಂತ ಒಂದೇ ಸ್ಥಳದಲ್ಲಿ ಈ ಪದ ಬರೆದಿದೆ. ಅದು ಕನ್ನಡ ಬೈಬಲ್ ನಲ್ಲಿ ಸೂಪರ್ ಆಗಿ ಬರೆದಿದೆ ನೋಡ್ರಿ. ಅದಕ್ಕೆ ಎಲ್ಲರೂ ಇಂಗ್ಲಿಷ್ ಬೈಬಲ್ ಸೂಪರ್ ಅಂತಾರೆ. ನನ್ನ ಪ್ರಕಾರ ಕನ್ನಡ ಬೈಬಲ್ ಸೂಪರ್. ಯಾಕೆ ಗೊತ್ತಾ? ಕೆಲವು ಪದಗಳು ವೆರಿ ಗುಡ್ ಸ್ಪಿರಿಟ್, ಆದ್ರೆ ಈ ಕನ್ನಡದಲ್ಲಿ ಹೇಗಿದೆ ಅಂದ್ರೆ ಶುಭಕಾರಿಯಾದಂತ ಆತ್ಮನು. ಯಾವುದೇ ಪದಕ್ಕೂ ಒಂದು ವಿಶ್ಲೇಷಣೆಯನ್ನ ಕೊಡುತ್ತದೆ ಕೆಲವು ಸಾರಿ ಕನ್ನಡದ ಪದಗಳು. ಯಾಕಂದ್ರೆ ಆ ಶುಭಕಾರಿಯಾದಂತ ಆತ್ಮನು ದಾವೀದನಿಗೆ ಯಾವಾಗ ಸಿಕ್ಕನು? ಈ ಕೀರ್ತನೆ ಬರೆಯುವಾಗ ದಾವೀದನು ಅಟ್ಟಲ್ಪಟ್ಟಂತ ದಿನಗಳು, ಸೋತು ಹೋದಂತ ದಿನಗಳು. ಅವನು ಜೀವಿತ ಹೇಗಿದೆ ಅಂದ್ರೆ, ಅವನ ಪರಿಸ್ಥಿತಿಯಲ್ಲಿ ಅವನ ಮೊದಲನೇ ವಾಕ್ಯವನ್ನ ನೀವು ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಲಾಲಿಸು. ಹಾಗಿದ್ರೆ ಅವನ ಸಿಚುವೇಶನ್ ಹೇಗಿದೆ ಅಂದ್ರೆ, ದೇವರೇ ಪ್ರಾರ್ಥನೆ ಮಾಡುವಂತ ಸ್ಥಿತಿಗೆ ಅವನು ತಲುಪಿದ್ದಾನೆ. ಪ್ರಾರ್ಥನೆಯನ್ನ ಲಾಲಿಸು ಎಂಬುದಾಗಿ ಅವನು ಕೂಗ್ತಿದ್ದಾನೆ. 3ನೇ ವಾಕ್ಯದಲ್ಲಿ ನೀವು ನೋಡ್ರಿ, ವೈರಿಯು ನನ್ನ ಪ್ರಾಣವನ್ನ ಏನ್ ಮಾಡಿದಾನ? ಅವನು ಹಿಂಸಿಸಿದ್ದಾನೆ. ಜೀವವನ್ನ ನೆಲಕ್ಕೆ ಹಾಕಿ ಏನ್ ಮಾಡಿದಾನ? ಅವನು ಜಜ್ಜಿದ್ದಾನೆ. ಬಹುಕಾಲದಿಂದ ಇದನ್ನೇ ನಾನು ಸತ್ತವರಂತಿದ್ದೆ. ಬಹಳ ವರ್ಷಗಳ ಹಿಂದೆ ಶ್ರೀಲಂಕಾ ಅನ್ನೋ ದೇಶದಲ್ಲಿ ನಾನು 2ನೇ ಬಾರಿ ಸೇವೆಗೆ ಹೋದಾಗ ಒಂದು ದೊಡ್ಡ ಮನೆಯ ಒಳಗಡೆ ನನ್ನನ್ನು ಒಬ್ರು ಕರ್ಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಹೋದಾಗ ಶ್ರೀಲಂಕಾದ ಒಂದು ಚಾನೆಲ್ನ ಟಿವಿ ಆಂಕರ್, ನೋಡ್ಲಿಕ್ಕೆ ಒಳ್ಳೆ ಮೇಕಪ್, ಬಹಳ ಸುಂದರವಾಗಿ ಕಾಣ್ತಿದ್ದಾಳೆ, ಮಧ್ಯಮ ವಯಸ್ಸಿನ ಸ್ತ್ರೀ. ಆದ್ರೆ ಆ ಸ್ತ್ರೀ ಹತ್ರ ನಾನು ಹೋಗಿ ಕೇಳಿದಾಗ ಅವಳು ಹೇಳಿದಂತ ಮೊದಲನೇ ಮಾತು, ಪಾಸ್ಟರ್, ಐ ಲುಕ್ ಮೇ ಬಿ ವೆರಿ ಗ್ರ್ಯಾಂಡ್ ಬಟ್ ಐ ಹ್ಯಾವ್ ಬೀನ್ ಡೆಡ್ ಲಾಂಗ್ ಫಾರ್ ಮಂತ್. ನಾನು ಬಹಳ ಕಾಲ ಸತ್ತವರಾಗಿದ್ದೀನಿ. ಯಾಕೆ? ಅವಳು ಪಕ್ಕದ ಮನೆ ರೂಮ್ನಲ್ಲಿ ಕರ್ಕೊಂಡು ಹೋದ್ರೆ 35 ವರ್ಷದಿಂದ ಪಾರ್ಶ್ವವಾಯು ಬಡದಂತ ಗಂಡ ಮನೆಯಿಂದ ಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ತೋರಿಸಿದ್ರು. ಅವಳ ಮಗ ಮೆಂಟಲಿ ರಿಕಾರ್ಡ್ ಇಲ್ಲ. ಅದಾದ್ಮೇಲೆ 5 ನಿಮಿಷದ ನಂತರ ನನಗೆ ಫೋನ್ ಮಾಡಿ ನನ್ನ ಮಗಳಿಗೆ ಪ್ರೇಯರ್ ಮಾಡಿ ಅಂತ ಹೇಳ್ತಾರೆ. ಆಸ್ಟ್ರೇಲಿಯಾದಲ್ಲಿ ಅವಳ ಮಗಳು ಡೈವರ್ಸ್ ಇದೆ. ನೋಡುವಾಗ ಅಂದವಾಗಿ ಕಾಣ್ತಿದ್ದಾಳೆ, ಅದರಲ್ಲಿ ಬಹಳ ಕಾಲ ಸತ್ತವಳಾಗಿದ್ದಾರೆ. ಇವತ್ತು ಅನೇಕ ಜನರು ಸಭೆಗಳಲ್ಲಿ ಬರುವವರು, ನೀವು ಒಂದು ವೇಳೆ ಚೆನ್ನಾಗಿ ಆರಾಧಿಸ್ತಿರೋ, ಆದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೆಲವರು ಇಲ್ಲಿ ನೀವು ಪರ್ಸನಲ್ ಆಗಿ ನಾನು ಕೇಳಿದ್ರೆ ನೀವು ಹೇಳ್ತೀರಾ, ಪಾಸ್ಟರ್ ಬಹಳ ದಿನ ನನ್ನ ಸಂಗತಿ ಬಹಳ ಕಾಲ ಆಗಿದೆ. ಕೆಲವರು ನೀವು ಆತ್ಮೀಕವಾಗಿ ಬಹಳ ಕಾಲದಿಂದ ಸತ್ತ. ಕೆಲವು ನಿಮ್ಮ ಲೌಕಿಕ ಜೀವಿತಗಳಲ್ಲಿ ಕೆಲವು ಸಂಗತಿಗಳು ಮತ್ತೆ ನಿಮಗೆ ಅದು ಪುನಃ ಬದುಕುತ್ತಾ ಅನ್ನುವಂಥ ನಿರೀಕ್ಷೆ ಇಲ್ಲ. ಬಹಳ ಕಾಲದಿಂದ ಸತ್ತ. 3ನೇ ವಾಕ್ಯದ ಕೆಳಗಡೆ ವಾಕ್ಯ ಹೇಳುತ್ತೆ, ಕಾರ್ಗತ್ತಲೆಯಲ್ಲಿ ನನ್ನನ್ನು ಹಾಕಿದ್ದಾನೆ.
ದಾವೀದ ಬಳಸ್ತಿರುವಂತಹ ಪದಗಳು ನಿಮಗೆ ಗೊತ್ತಾಗಬೇಕು. ಒಬ್ಬ ಶುಭಕಾರಿಯಾದಂತ ಆತ್ಮನ ಸಂದರ್ಶನ ಯಾವಾಗ ಬರ್ತದೆ ಅಂದ್ರೆ, ನೀವಾತ್ಮನಿಂದ ತುಂಬಲ್ಪಡ್ಬೇಕಾಗಿರುವಂತ ಅರ್ಹತೆಗಳು ಕೂಡಿದಂತ ಎಲ್ಲಾ ಗುಣಗಳಿದ್ದಾಗಲ್ಲ. ಕಾರ್ಗತ್ತಲೆಯಲ್ಲಿ ಮುಳುಗಿದ್ರೆ ಶುಭಕಾರಿ ಆತ್ಮನ್ ಬರ್ತಾನೆ. ಬಹುಕಾಲ ಸತ್ತವರಂತಿದ್ರೆ ನಿಮ್ಮೊಳಗೆ ಪವಿತ್ರಾತ್ಮನು ಬರ್ತಾನೆ. ನಿಮ್ ಜೀವಿತಗಳಲ್ಲಿ ಜಜ್ಜಲ್ಪಟ್ಟಿದ್ರೆ ಪವಿತ್ರಾತ್ಮನು ಬರ್ತಾನೆ. ಬಿಕಾಸ್ ಪವಿತ್ರಾತ್ಮನಿಗೆ ಆಕರ್ಷಣೆಗೆ ಒಳಗಾಗುವಂತಹ ಅಭ್ಯರ್ಥಿ, ಕ್ಯಾಂಡಿಡೇಟ್ ಯಾರಂದ್ರೆ ಬಹಳ ಕಾಲ ಸತ್ತಿರೋನು. ಕೀರ್ತನೆಗಾರನು ಅದನ್ನು ಅವನು ಹೇಳ್ತಿದ್ದಾನೆ, ಪರಿಶುದ್ಧಾತ್ಮನು ನಮಗೆ ಸಹಾಯಕನಾಗಿ ಬರ್ತಾನೆ. ಇವತ್ತು ಬೆಳಗ್ಗೆ ನಿಮ್ಗೆ ಯಾವ ಸ್ಥಿತಿಯಲ್ಲಿ ಹಾಗೆ ಹೋಗ್ತಿದ್ದೀರೋ ಗೊತ್ತಿಲ್ಲ ದೇವರ ಮಕ್ಕಳೇ. ಮೊದಲನೇದಾಗಿ ಶುಭಕಾರಿ ಆತ್ಮನ ಸಂದರ್ಶನ ನಮಗೂ ನಿಮಗೂ ಯಾವಾಗ ಬರ್ತದೆ ಅಂದ್ರೆ, ಆತ್ಮನ ನಡೆಸುವಿಕೆ ಯಾವಾಗ ಬರ್ತದೆ? ಎಲ್ಲರೂ ಹೇಳಿ, ಸಮಾಧಿಯ ಅವಸ್ಥೆಗಳಲ್ಲಿ. ಪರಿಶುದ್ಧಾತ್ಮನ ಸಂದರ್ಶನ ಬರುವುದು ಯಾವಾಗ ಅಂದ್ರೆ, ನಮ್ಮ ಜೀವಿತಗಳಲ್ಲಿ ಸಮಾಧಿಯ ಅವಸ್ಥೆಗಳಿಗೆ ತಲುಪಿದಾಗ. ಯೇಸುವಿನ ಜೀವಿತದಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತದೆ, ದೇವರು ಮರಣ ವೇದನೆಗಳಿಂದ ಏನ್ ಮಾಡಿದ್ನಂತೆ, ಅವನನ್ನ ಬಿಡಿಸಿ. ಅಪೊಸ್ತಲರ ಕೃತ್ಯ 2:24 ತೆಗೆದುಕೊಂಡು ಓದುವವರಾಗಿರಿ. ದೇವರು ಮರಣ ವೇದನೆಗಳಿಂದ ಬಿಡಿಸಿ ಏನ್ ಮಾಡಿದ್ನಂತೆ, ಅವನನ್ನ ಏನ್ ಮಾಡಿದನು? ಎಬ್ಬಿಸಿದನು. ಯಾಕಂದ್ರೆ ಮರಣವು ಆತನ ಹಿಡ್ಕೊಂಡಿರುವುದು ಏನಾಗಿತ್ತಂತೆ? ಅಸಾಧ್ಯವಾಗಿತ್ತು. ಆದ್ರೆ ಅದೇ ಅಪೊಸ್ತಲರ ಕೃತ್ಯ 2:27ನೇ ವಾಕ್ಯ ಹೇಳುತ್ತೆ, ಜೀವಾತ್ಮವನ್ನು ಆತನು ಪಾತಾಳದಲ್ಲಿ ಏನ್ ಮಾಡುವುದಿಲ್ಲವಂತೆ? ಬಿಡುವುದಿಲ್ಲ. ಕೊಳೆಯುವ ಅವಸ್ಥೆಯನ್ನ ಆತನು ಏನ್ ಮಾಡೋದಿಲ್ವಂತೆ? ನೋಡಗೊಡಿಸುವುದಿಲ್ಲ. ಅದು ದಾವೀದನ ಶರೀರದ ಬಗ್ಗೆ ಹೇಳಿದ್ದಲ್ಲ. ಯಾರ ಬಗ್ಗೆ ಹೇಳಿದ್ದು? ಯೇಸುವಿನ ಶರೀರದ ಬಗ್ಗೆ. ಹಾಗಿದ್ರೆ ಯೇಸುವಿನ ಶರೀರದಲ್ಲೂ ಕೂಡ ಸಮಾಧಿಯ ಅವಸ್ಥೆಗೆ ತಲುಪಿದಾಗ ಪರಿಶುದ್ಧಾತ್ಮನು ಅವನ ಲೈಫ್ ನಲ್ಲಿ ಬಂದು. ರಾಬರ್ಟ್ ಮುರ್ರೆ ಹೀಗೆ ಹೇಳ್ತಾನೆ, ಮಕ್ಕಳ ಗಮನಿಸಿ ಕೇಳ್ರಿ. ವೆನ್ ಯು ಆರ್ ನಾಟ್ ವೆರಿ ಗುಡ್ ಅಟ್ ಮ್ಯಾಥಮೆಟಿಕ್ಸ್, ನಿನಗೆ ಗಣಿತದಲ್ಲಿ ಚೆನ್ನಾಗಿ ತಲೆ ಬರಲಿಲ್ಲ ಅಂದ್ರೆ ನಂತರ ಆತನ ಹೇಳ್ತಾರೆ, ಪರಿಶುದ್ಧಾತ್ಮನ ಒಂದು ಕಿರಣ ಸಾಕು, ಯು ವಿಲ್ ಬಿ ಎ ಬ್ರೈಟ್ ಸ್ಟೂಡೆಂಟ್ ಇನ್ ಮ್ಯಾಥಮೆಟಿಕ್ಸ್. ಸೊ ಚಿಕ್ಕ ಮಕ್ಕಳು ನೀವು ಕೇಳಬೇಕು, ಗಾಡ್ ಫಿಲ್ ಮೀ ವಿತ್ ಯುವರ್ ಸ್ಪಿರಿಟ್. ದೇವರೇ, ನಿನ್ನ ಆತ್ಮನಿಂದ ನನ್ನನ್ನ ತುಂಬಿಸು. ಇಲ್ಲಿರುವಂತ ಕೆಲಸಗಾರರು ಯಾವುದೇ ವಲಯದಲ್ಲಿ ನೀವಿದ್ರು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪರಿಶುದ್ಧಾತ್ಮನ ಸಂದರ್ಶನ ಜೀವಾತ್ಮವನ್ನ ಕೊಳೆಯುವುದಕ್ಕೆ ಬಿಡದೇ ಇರುವಂತಹ ಸಂದರ್ಶನ. ಅದನ್ನ ನಾವು ಬಿಟ್ಕೊಡ್ಬೇಕು. ಅದಕ್ಕೆ ನೀವು ಯಾವಾಗಲೂ ಹಾತೊರೆಯಬೇಕು. ಕೆಲವರಿಗೆ ಪಕ್ಕದಲ್ಲಿ ನೋಡಿ ನೀವು ಹೇಳ್ಬೇಕು, ಏನು ಎಂಡ್ ಆಗಿಲ್ಲ ಹೇಳಿ, ಜಸ್ಟ್ ಬೆಂಡ್ ಆಗಿದೆ ಅಷ್ಟೇ. ಇಟ್ಸ್ ನಾಟ್ ಅನ್ ಎಂಡ್, ಇಟ್ಸ್ ಜಸ್ಟ್ ಎ ಬೆಂಡ್. ಬಹಳ ಜನ ನಾವೇನ್ ಹೇಳ್ತೀವಿ ಗೊತ್ತು, ಅಯ್ಯೋ ಎಲ್ಲ ಮುಗ್ದೋಯ್ತು. ದೇವರು ಎಂಡ್ ಅಂದ್ರೆ ದೇವರು ಹೇಳ್ತಾನೆ, ಎಂಡ್ ಅಲ್ಲ ಮಗ, ಬೆಂಡ್. ಹೇಳಿ ಒಂದ್ಸರಿ, ನಾನು ಹೇಳೋ ಟ್ಯೂನಲ್ಲೇ ಹೇಳಿ, ಎಂಡ್ ಅಲ್ಲ ಬೆಂಡ್. ನೀವು ನೋಡಿದಿರ ಕೆಲವರು ಎಲ್ಲ ಎಂಡ್ ಆಗ್ಬಿಟ್ಟಿದೆ. ಯಾವಾಗ ಅವನು ಎಂಡ್ ಆಗ್ಬಿಟ್ಟಿದೆ ಅಂತ ನನ್ಗೆ ಯಾವಾಗ ಹೇಳ್ತಾನೋ ಅವಾಗ ನಾನು ಮೆತ್ತಿಗೆ ಹೇಳ್ತೀನಿ, ಬೆಂಡ್ ಆಗಿದೆ ಅಷ್ಟೇ. ನಾನು ನಿಮಗೆ ಒಬ್ಬ ವ್ಯಕ್ತಿಯನ್ನ ತೋರಿಸ್ತೇನೆ. ಅವಳ ಹೆಸರು ಕ್ಯಾಥರಿನ್ ಕುಲ್ಮನ್. ಕ್ಯಾಥರಿನ್ ಕುಲ್ಮನ್ ಯಾರು? ಅವಳ ಬಗ್ಗೆ ಅನೇಕ ಕಾಂಟ್ರವರ್ಷಿಯಲ್ ವಿಷಯಗಳಿದೆ. ಆದರೆ ಅದಕ್ಕೆ ಮೀರಿದಂತಹ ಒಂದು ಸಂಗತಿ ಯಾವುದಂದ್ರೆ, ಕ್ಯಾಥರಿನ್ ಕುಲ್ಮನ್ ಸಣ್ಣ ವಯಸ್ಸಿನಲ್ಲಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವಳು, ಅನ್ಯ ಭಾಷೆಯನ್ನ ಮಾತಾಡಿದವಳು, ದೇವರೊಂದಿಗೆ ಅನುಭವವನ್ನ ಹೊಂದ್ಕೊಂಡವಳು. ಆದ್ರೆ ಅವಳ ಜೀವಿತದಲ್ಲಿ ಒಂದು ಆತ್ಮಿಕ ಸ್ಥಿತಿ ಬರ್ತದೆ. ಅವಳು ದೇವರನ್ನೇ ಬಿಟ್ಟು ಹೋದಂತ ಕಾಲಕ್ಕೆ ಅವಳಿಗೆ ಒಂದು ಮದುವೆ ಆಗುತ್ತೆ. ಆ ವ್ಯಕ್ತಿ ದೇವರನ್ನ ಪ್ರೀತಿಸುವಂತ ವ್ಯಕ್ತಿ ಆದ್ರೂ ಕೂಡ ಅವಳ ಜೀವಿತದಲ್ಲಿ ವಿಚ್ಛೇದನ ಅನ್ನುವಂತ ಸ್ಥಿತಿಗೆ ತಲುಪುತ್ತೆ. ಅವಳ ಜೀವಿತದಲ್ಲಿ ನಷ್ಟದ ಮೇಲೆ ನಷ್ಟಗಳು ಆಗುತ್ತೆ, ಸಂಬಂಧಗಳನ್ನ ಕಳ್ಕೊಳ್ತಾಳೆ. ಅವಳಿಗೆ ಯಾವುದೇ ರೀತಿಯಾದಂತ ನಿರೀಕ್ಷೆ ಇಲ್ಲ. ಆದ್ರೆ ಕ್ಯಾಥರಿನ್ ಕುಲ್ಮನ್ ಒಂದ್ ದಿವಸ ಅವಳ ಜೀವನ ಬೇಸತ್ತಾಗ ಅವಳು ಪಾರ್ಕ್ ನಲ್ಲಿ ನಡ್ಕೊಂಡು ಹೋಗ್ತಿದ್ದಾಳೆ. ನಡ್ಕೊಂಡು ಹೋಗ್ತಾ ಇದ್ದಂತ ಅಂತ್ಯಕ್ಕೆ ಬಂದಾಗ ಅಲ್ಲೊಂದು ಬೋರ್ಡ್ ಇತ್ತು, ಡೆಡ್ ಎಂಡ್ ಅಂತ. ಆ ಪದವನ್ನ ನೋಡಿದ ತಕ್ಷಣ ಕ್ಯಾಥರಿನ್ ಕುಲ್ಮನ್ಗೆ ನೆನಪಾಗುತ್ತೆ, ಸಣ್ಣ ವಯಸ್ಸಿನಲ್ಲಿ ದೇವರು ನನ್ನನ್ನು ಆತ್ಮನಿಂದ ತುಂಬಿಸಿದ್ನಲ್ಲ, ನಾನೀಗ ಡೆಡ್ ಎಂಡಿಗೆ ಬಂದು ತಲುಪಿದ್ದೀನಿ, ದೇವರೇ ನನ್ನನ್ನು ಕರುಣಿಸು ಅಂತ ಹೇಳಿ ಅಲ್ಲೇ ಮೊಡಕಾಲೂರಿ ತನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಂಡಾಳೆ. ಏನಾಯ್ತು? ವೈವಾಹಿಕ ಜೀವಿತದಲ್ಲಿ ಅವಳ ಸಮಾಧಿಗೆ ತಲುಪಿದಂತ ಅವಸ್ಥೆ. ಅವಳ ಲೈಫ್ ನಲ್ಲಿ ಯಾರು ಅವಳಿಗಿಲ್ಲ. ಆದ್ರೆ ಪರಿಶುದ್ಧಾತ್ಮನ ಸಂದರ್ಶನ ತೋಟದಲ್ಲಿ ಅವಳ ಮೇಲೆ ಬಂದಂತೆ. ಆದ್ರೆ ಏನಾಯ್ತು? ಕ್ಯಾಥರಿನ್ ಕುಲ್ಮನ್ ಅವತ್ತಿಂದ ಅವಳ ಜೀವಿತ ಸಾಧಾರಣವಾದದ್ದಲ್ಲ. ಕ್ಯಾರಿಸ್ಮ್ಯಾಟಿಕ್ ಮೂವ್ಮೆಂಟ್ ನಲ್ಲಿ ಅವಳು ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಅವಳ ಕೂಟಕ್ಕೆ ಬರುವಾಗ ಅವಳು
ಜನರ ಮಧ್ಯದಲ್ಲಿ ಬಂದ್ರೆ ಪವಿತ್ರಾತ್ಮನ ಶಕ್ತಿಯಿಂದ ಜನರು ಬೀಳ್ತಾರೆ ಅನ್ನೋದಕ್ಕೋಸ್ಕರ ಪಕ್ಕದಲ್ಲಿ ಇರುವಂತಹ ಅಡಿಗೆ ಮನೆ ಸಾಲುಗಳಲ್ಲಿ ನಡ್ಕೊಂಡು ಬರ್ತಿದ್ದಂತೆ. ಅಲ್ಲಿ ಅಡಿಗೆ ಮನೆ ಸಾಲುಗಳಲ್ಲಿ ಕೆಲಸ ಮಾಡ್ತಾ ಇರೋರ ಸೌಟುಗಳ ಆರ್ತಿತ್ತಂತೆ. ಅವಳು ಚಲಿಸಿ ಒಳಗಡೆ ಬರುವಾಗ ಕೆಲವರು ಪಾಪದ ಅರಿವಿನಲ್ಲಿ ಗೋಳಾಡ್ಲಿಕ್ಕೆ ಆರಂಭಿಸ್ತಿದ್ರಂತೆ. ಪವಿತ್ರಾತ್ಮನು ಅವಳ ಜೀವಿತದಲ್ಲಿ ಒಂದು ಸಂದರ್ಶನವನ್ನು ಕೊಟ್ಲು. ಅವಳ ಸೇವೆಗಳಲ್ಲಿ ನಡೆದಂತಹ ಅದ್ಭುತವಾದಂತಹ ಅನೇಕ ರೋಗಿಗಳು ಸೌಖ್ಯವಾದರು. ಕೆಲವರು ನನ್ನ ಹತ್ರ ಹೇಳ್ತಾರೆ, ನನ್ನ ಲೈಫ್ ನಲ್ಲಿ ಡಿವೋರ್ಸ್ ಈ ತರ ಅನೇಕ ಕಾರ್ಯಗಳು ಮೂರ್ಖತನದಿಂದ ನಡೆದಿದ್ರೆ ಅದನ್ನ ಸರಿಪಡಿಸ್ಕೊಳ್ರಿ. ಆದ್ರೆ ನಿಮ್ಮ ಜೀವಿತಗಳಲ್ಲಿ ಒಂದು ವೇಳೆ ಅವುಗಳೆಲ್ಲ ಆದ್ರೂ ಕೂಡ ನಂತರ ನೀವು ನಿರೀಕ್ಷೆ ಇಲ್ಲ ಅಂತ ಹೇಳಿ ಅದನ್ನ ಮತ್ತೆ 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 ನೆನೆಸಿ ಕೆಲವರು ಸಿಂಗಲ್ ಲೈಫ್ ನ ವೇಸ್ಟ್ ಮಾಡೋರನ್ನ ನಾನು ನೋಡಿದ್ದೀನಿ. ಆದ್ರೆ ಆ ಜೀವಿತ ಇನ್ನು ಉಳಿದ ಕಾಲ ಮತ್ತೆ ನೀನು ಆ ಸಂಬಂಧಗಳನ್ನ ಹುಡುಕಿ ಹಾಳು ಮಾಡಿಕೊಳ್ಳುವುದಕ್ಕಿಂತ ಪವಿತ್ರಾತ್ಮನ ಸಂದರ್ಶನದಲ್ಲಿ ನೀನು ಒಪ್ಪಿಸಿಕೊಟ್ಟಿದ್ರೆ ನಿನ್ನನ್ನ ದೇವರು ಬೇರೆ ರೀತಿ ಉಪಯೋಗಿಸ್ಕೊಂಡು. ಆ ಒಂದು ನಿರಾಶೆಯಲ್ಲಿ ಸೈತಾನ ಅವರ ಲೈಫ್ ನ ಹಾಳು ಮಾಡಿಟ್ಟಿದ್ದಾನೆ. ಒಂದು ವೇಳೆ ನಿನ್ ಲೈಫ್ ನಲ್ಲಿ ನೀನ್ ನಿರೀಕ್ಷಿಸದಿರುವಂತ ಸಂಗತಿಗಳು ನಿನ್ ಲೈಫ್ ನಲ್ಲಿ ನಡೆದಿದ್ರೆ ಇಟ್ಸ್ ಓಕೆ. ನಮ್ ದೇವರ ಒಬ್ಬನಿದ್ದಾನೆ, ಆತನು ಸಂದರ್ಶಿಸಲಿಕ್ಕೆ ಮತ್ತೆ ಸಿದ್ಧನಾಗ್ತಾನೆ. ಆದ್ರೆ ನೀನ್ ಸಿದ್ಧನಾಗ್ಬೇಕು. ಇವತ್ತು ಬೆಳಿಗ್ಗೆ ಏನಾಯ್ತು ಕ್ಯಾಥರಿನ್ ಕುಲ್ಮನ್ ಜೀವಿತದಲ್ಲಿ? ಇವತ್ತು ಕ್ಯಾಥರಿನ್ ಕುಲ್ಮನ್ ನ ಕಾಪಿ ಮಾಡೋರು ಬಹಳ ಜನ ಇದ್ದಾರೆ. ಕ್ಯಾಥರಿನ್ ಕುಲ್ಮನ್ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಎಷ್ಟೋ ಜನ ದೊಡ್ಡ ದೊಡ್ಡ ಹೀಲಿಂಗ್ ಇವ್ಯಾಂಜಲಿಸ್ಟ್ಗಳಿದ್ರು. ಆದ್ರೆ ಕ್ಯಾಥರಿನ್ ಕುಲ್ಮನ್ ಒಂದೊಂದು ಸಾರಿ ಊಟಕ್ಕೆ ಹೋಗುವುದಕ್ಕೆ ಮುಂಚೆ ಅವಳ ರೂಮ್ ನಲ್ಲಿ ಗೋಳಾಡ್ತಾ ಕೈಗಳನ್ನೆತ್ತಿ ಹೇಳ್ತಿದ್ಲಂತೆ, ದೇವರೇ ಮತ್ತೊಂದು ಸಾರಿ ನನ್ನನ್ನ ನಂಬು, ನಾನು ನಿನ್ನನ್ನು ಮಹಿಮೆ ಪಡಿಸ್ತೇನೆ. ಅವಳ ಗೋಳಾಟದ ಶಬ್ದವನ್ನ ಪವಿತ್ರಾತ್ಮನು ಕೇಳ್ತಿದ್ನು. ಆದ್ರೆ ಅಳುವಂತ ಕ್ಯಾಥರಿನ್ ಕುಲ್ಮನ್ ಯಾರಿಗೂ ಬೇಕಾಗಿಲ್ಲ. ಇವತ್ತು ಹಾಡುಗಳ ಆರಾಧನೆ ನಡೆಸುವಂತ ವ್ಯಕ್ತಿಗಳು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ರೆ ನಾನು ಹೇಳ್ತೀನಿ, ಪವಿತ್ರಾತ್ಮನು ಅವರ ಹಾಡುಗಳ ಮುಖಾಂತರವಾಗಿ ಪಾಪದ ಅರಿವನ್ನು ಹುಟ್ಟಿಸ್ತಿದ್ನು. ಆರಾಧನೆಗೆ ಬರುವಂತ ಪ್ರತಿಯೊಬ್ಬ ಮ್ಯೂಸಿಷಿಯನ್ಸ್ಗಳು, ಆರಾಧನೆ ನಡೆಸುವಂತ ಪ್ರತಿಯೊಬ್ಬ ದೇವರ ಮಕ್ಕಳುಗಳು, ನಾನು ನಿಮಗೆ ಎಚ್ಚರಿಕೆಯಾಗಿ ಹೇಳ್ತಿದ್ದೇನೆ, ನೀನು ಇಲ್ಲಿ ಬಂದು ನಿಲ್ಲುವಂತಹ ಕ್ಷಣ ನಿತ್ಯತೆಯಲ್ಲಿ ಎಫೆಕ್ಟ್ ಮಾಡುತ್ತೆ. ಆ ಒಂದು ಕ್ಷಣವನ್ನ ನೀನ್ ರಹಸ್ಯವಾಗಿ ಕಣ್ಣೀರು ಸುರಿಸಿ ನಿನ್ ಸ್ವಾರ್ಥಕ್ಕೆ ಸಾಯ್ರೆ ಇಲ್ಲಿ ಬಂದು ನಿಂತ್ರೆ ನಿನ್ನ ಆರಾಧನೆ ದೇವರ ಬಳಿಗೆ ತಲುಪುತ್ತೆ ಅನ್ನೋದನ್ನ ನೀನ್ ಮರ್ತ. ಆ ಸಂದರ್ಶನ ನುಡಿಸ ಪವಿತ್ರಾತ್ಮನ ಸಂದರ್ಶನದಿಂದ ಉಂಟಲ್ಪಟ್ಟಂತ ಮ್ಯೂಸಿಷಿಯನ್ಸ್ಗಳು ಕಡಿಮೆ. ಆ ಸಂದರ್ಶನವನ್ನ ಹೊತ್ತು ದೇವರ ಸಾನ್ನಿಧ್ಯದಲ್ಲಿ ಮುಳುಗಿ ವಾಕ್ಯವನ್ನ ಕೊಡುವಂತ ವ್ಯಕ್ತಿಗಳು ಕಡಿಮೆ ಆಗ್ತಾ ಇದ್ದಾರೆ. ಆದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲಿ ಮತ್ತೊಮ್ಮೆ ಒಂದನ್ನ ನಾವು ಆಸೆಯಿಂದ ಕೇಳ್ಬೇಕು. ಅದೇನಂದ್ರೆ 20 ವರ್ಷದ ಹಿಂದೆ ದೇವರೇ ನನಗೆ ಆ ಸಂದರ್ಶನ ನಡೆದಿದ್ರೆ ಮತ್ತೊಂದ್ಸಾರಿ ನನ್ನನ್ನ ಸಂದರ್ಶಿಸಿ. ನಿಮ್ ಬಗ್ಗೆ ನನಗೆ ಗೊತ್ತಿಲ್ಲ, ಕಳೆದ 2-3 ತಿಂಗಳುಗಳಿಂದ ಮತ್ತೊಮ್ಮೆ ನಾನು ಕೇಳ್ತಾ ಇದ್ದೀನಿ, ಲಾರ್ಡ್ ಡೂ ಸಮಥಿಂಗ್ ನ್ಯೂ. ನನ್ನೊಳಗೆ ನನ್ನ ಲೈಫ್ ನಲ್ಲಿ ಏನಾದ್ರು ಒಂದು ಹೊಸದನ್ನ ಮಾಡಿ. ಯಾಕಂದ್ರೆ ನಾನು ಅನುಭವಿಸಿದೆ ಆ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಮತ್ತೆ ನಾನು ಡ್ರೈ ಆಗ್ತೀನಿ ಅನಿಸ್ತೇನೆ. ಯಾಕೆ ಹೇಳ್ತೀನಿ ಅಂದ್ರೆ ಆ ಸಂದರ್ಶನ. ಅದಕ್ಕೆ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತೆ, ಯೇಸುವನ ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನ ಬದುಕಿಸುವನು. ಮರ್ತ್ಯ ದೇಹಗಳನ್ನೇ ಬದುಕಿಸ್ತಾನೆ ಅಂದ್ರೆ ನಿಮ್ಮ ಮಕ್ಕಳುಗಳನ್ನ ಆತ್ಮಿಕವಾಗಿ ದೇವರು ಬದುಕಿಸಲ್ವಾ? ನಿಮ್ಮ ವ್ಯಾಪಾರಗಳನ್ನ ಬದುಕಿಸಲ್ವಾ? ನಿಮ್ಮ ವೈವಾಹಿಕ ಜೀವಿತಗಳನ್ನ ಬದುಕಿಸಲ್ವಾ? ಯಂಗ್ ಪೀಪಲ್, ನಿನ್ ಲೈಫ್ ನ ಭವಿಷ್ಯವನ್ನ ದೇವರು ಬದುಕಿಸಲ್ವಾ? ಬದುಕಿಸ್ತಾನೆ. ಅಂತಹ ಒಬ್ಬ ದೇವರನ್ನ ನೀವು ಆರಾಧಿಸ್ತಾ ಇರೋದು. ಅದೇ ನಾನು ಹೇಳಿದಂತಹ ಆ ಶ್ರೀಲಂಕಾ ದೇಶದಲ್ಲಿ ನನಗೆ ಈಗಲೂ ನೆನಪಾದಂತ ಒಂದು ಸಂಗತಿ. ನಾನು ಅಲ್ಲಿ 15 ದಿವಸ ಸೇವೆಗಳಲ್ಲಿದ್ದೆ. ಬಹಳ ತಾಳ್ಮೆಯಿಂದ ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಇದನ್ನ ಎಲ್ಲೂ ಹೇಳಬಾರ್ದು. ಆದ್ರೆ ನಿನ್ನೆ ರಾತ್ರಿ ನಾನು ಪ್ರೇರೇಪಿಸಲ್ಪಟ್ಟೆ. ಅಲ್ಲಿ ಹಾಟನ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡುವಂತ ದಿವ್ಯ ಅನ್ನುವಂತ ಹುಡುಗಿ ಪಾಸ್ಟರ್ ನನಗೆ ಹೇಳ್ತಾರೆ, ಅವಳಿಗೆ 4th ಸ್ಟೇಜ್ ಕ್ಯಾನ್ಸರ್ ಆಗಿದೆ, ಒಬ್ಬ ಹುಡುಗಿಗೆ ನೀವು ಹೋಗಿ ಪ್ರಾರ್ಥನೆ ಮಾಡಿ. ಹೋಗ್ತಾ ನನಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅವಳು ಕ್ಯಾಥಲಿಕ್ ನಿಂದ ಬಂದಿರೋಳು, ಅವಳಿಗೆ ಹೇಗಾದ್ರೂ ಮಾಡಿ ಧೈರ್ಯ ಕೊಡ್ಬೇಕಷ್ಟೇ. ನೀವು ಧೈರ್ಯ ಕೊಡ್ಬೇಕು. ಅವಳು ಸಾಯುವಾಗ ರಕ್ಷಣೆಯಿಂದ ಸಾಯ್ಬೇಕು. ನಾನು ಕೂಡ ಅವಳಿಗೆ ಸಾವಿನ ಸಂದೇಶನ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಹೇಳಲಿಕ್ಕೆ. ಆದ್ರೆ ಅವಳನ್ನು ಹೋಗಿ ಮೊದಲನೇ ಸಾರಿ ನಾನು ಪ್ರಾರ್ಥನೆ ಮಾಡುವಾಗ ನಾನು 4-5 ವರ್ಷ ಬೆನ್ನು ನೋವಿನಿಂದ ನರಳಿದು, ನನ್ನ ಬೆನ್ನು ನೋವಿನ ಸಂಕಟಗಳಲ್ಲಿ ನಾನು ಅನೇಕ ಸಾರಿ ಕೂಗಿದ್ದು, ಅನೇಕ ಸಾರಿ ಸಮಾಧಿಗೆ ತಲುಪ್ತೀನಿ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ನನ್ನ ಮದುವೆ ಆದಂತ ನನ್ನ ಹೆಂಡತಿಗೆ
ಮದುವೆ ಆದ ಕೆಲವೇ ದಿವಸಗಳಲ್ಲಿ ನನಗೆ ಬ್ಯಾಕ್ ಪೇನ್ ಇದ್ದಾಗ ಸಂಬಂಧಿಕರು ಹೇಳಿದ್ರು, ಏನೋ ಪ್ರಾಬ್ಲಮ್ ಆಗಿರ್ಬೇಕು ಈ ಪಾಸ್ಟರ್ಗೆ. ನಾನು ಹೇಳ್ತಾ ಇದ್ದೀನಿ, ಆ ದಿವಸಗಳಲ್ಲಿ ನನ್ನ ಹತ್ರ ಅನೇಕ ಜನರು ಚುಚ್ಚು ಮಾತಾಡಿದ್ರು, ಈ ಪಾಸ್ಟರ್ ಏನೋ ತಪ್ಪು ಮಾಡಿರ್ಬೋದು. ಕೆಲವರು ಹೇಳಿದ್ರು ಇವ್ರ ಲೈಫ್ ಗಳಲ್ಲಿ ಏನೇನೋ ನಡೆದಿರ್ಬೋದು. ಕೆಲವರು ಹೇಳಿದ್ರು ಆ ಹೀಲಿಂಗ್ ಇವಾಂಜಲಿಸ್ಟ್ ಹತ್ರ ಹೋಗಿ ಪ್ರೇಯರ್ ಮಾಡಿಸ್ಕೊಳ್ಳಿ, ವಾಸಿ ಆಗುತ್ತೆ ಅಂತ. ನಾನು ಬೇಡ್ಕೊಳ್ತಾ ಇದ್ದೆ, ದೇವ್ರೆ ಯಾವಾಗ ವಾಸಿ ಮಾಡ್ತೀಯಾ? ವಿಶ್ವಾಸಿಗಳೇ, ರೋಗಗಳು ಯಾವಾಗಲೂ ಕೂಡ ಸೌಖ್ಯವಾಗುವುದಕ್ಕೋಸ್ಕರನೇ ಬರುತ್ತೆ ಅನ್ನೋದನ್ನ ನೀವು ನೆನೆಸಬಾರ್ದು. ಆದ್ರೆ ಆ 3-4 ವರ್ಷಗಳ ಮಧ್ಯದಲ್ಲಿ ಪವಿತ್ರಾತ್ಮನು ಒಂದು ಸಣ್ಣ ಮಾತನ್ನ ನನಗೆ ಹೇಳಿದ್ದೀಗಲೂ ನೆನಪಿದೆ. ಈ ರೋಗಗಳಲ್ಲಿ ನೀನು ಹಾದು ಹೋಗುವಾಗ ನಿನ್ನ ಹಸ್ತದಲ್ಲಿ ಹಾಗಾಗಿ ಗುಣಪಡಿಸುವ ಶಕ್ತಿಯು ಚಲಿಸ್ತದೆ. ಯಾಕಂದ್ರೆ ನನ್ಗೆ ಅದಿವರೆಗೂ ಬೆನ್ನೋವು ಅಂತ ಯಾರಾದ್ರೂ ಬಂದ್ರೆ ನಾನು ಅಳೋ ವ್ಯಕ್ತಿ ಅಲ್ಲ. ಈಗ ಸಣ್ಣ ಬೆನ್ನೋವು ಅಂತ ಯಾರೇ ಬಂದ್ರು ಅಳು ಬರ್ತಾ ಇದೆ. ಯಾಕೆ? ಅನುಭವಿಸಿ. ಪಕ್ಕದಲ್ಲಿರೋರಿಗೆ ಹೇಳಿ, ನೀನು ಅನುಭವಿಸ್ಬೇಕು ಸ್ವಲ್ಪ. ಏನ್ ಒಳ್ಳೆ ಪ್ರವಾದನೆ ಬರುತ್ತೆ ಅಂತ ಎದುರು ನೋಡಿದೀರಾ? ನಿಮ್ಗೆ ಈ ವರ್ಷದಲ್ಲಿ ಇದೇ ಪ್ರವಾದನೆ. ಸ್ವಲ್ಪ ನೀವೆಲ್ಲ ಅನುಭವಿಸಿದ್ದಿದ್ರೆ ಅಲ್ಲಿ ಕುತ್ಕೊಂತಿರ್ಲಿಲ್ಲ, ಇಲ್ಲಿ ಕುತ್ಕೊಂಡಿದ್ರು. ಕ್ರೈಸ್ತ ಜೀವಿತದಲ್ಲಿ ಆ ಸಂಕಟಗಳ ಮಧ್ಯದಲ್ಲಿ ನಾನು ನಿನ್ನೆ ಪಾಸ್ಟರ್ ಹೇಳ್ತಾ ಇದ್ದೆ, ಪವರ್ ವಿತೌಟ್ ಪೇನ್ ಯು ವಿಲ್ ಪೆರಿಶ್. ಒಬ್ಬನಿಗೆ ದೇವರು ಶಕ್ತಿ ಕೊಟ್ರೆ ಅವನಿಗೆ ನೋವು ಕೊಡ್ಬೇಕು, ಇಲ್ಲಾಂದ್ರೆ ಅವನು ನಾಶವಾಗ್ಬಿಡ್ತಾನೆ. ಅಪೊಸ್ತಲರ ಕೃತ್ಯಗಳನ್ನು ನೋಡ್ರಿ, ಪೌಲನನ್ನ ದೇವರು ಉಪಯೋಗಿಸ್ತಾರೆ, 4ನೇ ದಿನನೇ ಕಲ್ಲೇಟ್ ಬೀಳುತ್ತೆ. ಎಲ್ಲ ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಅದ್ಭುತ ನಡೆಯುತ್ತೆ, 2ನೇ ದಿವಸ ಚಾಟಿ ಏಟ್ ಬೀಳುತ್ತೆ. ನಮಗೇನ್ ಗೊತ್ತಾ? ಪವರ್ ಬೇಕು, ಪೇನ್ ಬೇಡ. ಅದಕ್ಕೆ ಇವತ್ತು ಶಕ್ತಿ ಚಲಿಸ್ತಾ ಇಲ್ಲ. ಪೌಲನ್ ಕೇಳಿ ನೋಡ್ರಿ, ಹೆಂಗಪ್ಪ ನಿನಗೆ ಪವರ್ ಬಂತು? ಕಲ್ಲೇಟು ಹೊಡೆದ ಹಾಗೆಲ್ಲ ಹೋಗಿ ಹೋಗಿ ದೇವ್ರ ಹತ್ರ ಬಿದ್ದು ಅರ್ತಿದ್ನಪ್ಪ. ಒಂದ್ಸರಿ ನಾನೇ ಎದ್ದೇಳ್ತೀನಿ ಅಂತ ನೆನ್ಸಿರ್ಲಿಲ್ಲ, ಕಲ್ಲೊಡೆದ್ರು, ದೇವರೇ ಬಿಸ್ಬಿಟ್ಟು ನನ್ನ. ಈ ರಹಸ್ಯ ವಿಶ್ವಾಸಿಗಳಿಗೆ ಗೊತ್ತಿಲ್ಲ. ಇವತ್ತಿನ ಬೋಧನೆ ಎಸ್ಕೇಪ್ ಫ್ರಮ್ ಪೇನ್, ಎಸ್ಕೇಪ್ ಫ್ರಮ್ ಸಫರಿಂಗ್. ಬಾಧೆ ಬಂದ್ರೆ ಸಾಕು, ದೇವರೇ ತೆಗಿ. ಬಾಧೆ ಬಂದ್ರೆ ಅದಕ್ಕೊಂದು ಅರ್ಥ ಇದೆ. ಏನೋ ನಿನ್ಗೆ ಕಲಿಸ್ಬೇಕು. ಹೇಳಿ ಪಕ್ಕದಲ್ಲಿರೋ ಅವನ್ಗೆ, ಅವನ್ ಬುರುಡೆ ಒಳಗೆ ಹೋಗ್ಬೇಕು. ಏನೋ ನಿನಗೆ ಕಲಿಸ್ಬೇಕು. ಆ ಪಾಠ ನೀವು ಕಲ್ತ್ರೆ ಆ ಬ್ಯಾಕ್ ಪೈನ್ ಹೋಗ್ಬಿಡುತ್ತೆ. ನನ್ಗೂ ಅದೇ ಆಗಿದ್ದು. ಸಂಕಟದಲ್ಲಿ ನಾನು ಎಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪ್ರಿಯ ದೇವರ ಮಕ್ಕಳೇ, ಜಜ್ಜಿದ ದಂಟುಗಳನ್ನ ದೇವರು ಉಪಯೋಗಿಸಿದಷ್ಟು ಸಭೆಗಳಲ್ಲಿ ನಿಂತಹ ದಂಟುಗಳನ್ನ ದೇವರು ಉಪಯೋಗಿಸಿದ. ಇವತ್ತು ಸಭೆಗಳಲ್ಲಿ ಆದರಣೆ ಹೊಂದವರು ಈ ಸಭೆ ಕೂಡ ನೀವು ಉಟ್ಕೊಂಡಿದೆ ಅಂದ್ರೆ ಇದರ ಹಿಂದೆ ನಿಂತ ಒಬ್ಬ ಸೇವಕ ಜಜ್ಜಿದ ದಂಟಾಗಿದ್ದ ಅಂತ ನಾನು ಹೇಳಿದೆ. ನೋವು ಸಂಕಟಗಳ ಮಧ್ಯದಲ್ಲಿ ಎದ್ದಿದ್ದಕ್ಕೆ ಇವತ್ತು ಇಲ್ಲಿ ಚೇರ್ಗಳಲ್ಲಿ ನಾವು ಹೋಗ್ಬಿಡ್ತಿರೋದು. ಆದ್ರೆ ಇವತ್ತಿನ ದುರವಸ್ಥೆ, ದೇವರ ಮಕ್ಕಳುಗಳಿಗೆ ಜಜ್ಜಲ್ಪಡುವಂತ ಅನುಭವ ಬೇಕಾಗಿಲ್ಲ. ಬಹಳ ಪೇನ್ಫುಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಫ್ ಗಾಡ್ ವಾಂಟ್ಸ್ ಟು ಯೂಸ್ ಯು ಮೈಟಿಲಿ, ಗಾಡ್ ವಿಲ್ ಹರ್ಟ್ ಯು ಡೀಪ್ಲಿ. ದೇವರು ನಿನ್ನನ್ನು ಬಲವಾಗಿ ಉಪಯೋಗಿಸಬೇಕಂದ್ರೆ ಬಹಳ ಆಳವಾಗಿ ಗಾಯಪಡಿಸ್ತಾನೆ. ಆದ್ರೆ ದೇವರ ಕರುಣೆ ಅವತ್ತು ದಿವಿ ಮೇಲೆ ಕೈಗಳನ್ನಿಟ್ಟಾಗ ನನಗೆ ಅರಿಯದೆ ಮೊದಲನೇ ಸಾರಿ ಪರಿಶುದ್ಧಾತ್ಮನು ಅವಳ ಶರೀರದಲ್ಲಿ ಸೆಲ್ಸ್ಗಳು ಹೋಗೋದನ್ನ ನಾನು ನೋಡಿದೆ. ತಾಳ್ಮೆಯಿಂದ ಹೇಳ್ತೀನಿ, ಅದು ನನ್ನ ಪ್ರೇಯರ್ ಇಂದ ಆಗಿದ್ದಲ್ಲ. ಆದ್ರೆ ಪರಿಶುದ್ಧಾತ್ಮನು ನನಗೆ ಮತ್ತೆ ನಿಶ್ಚಯವಾಗಿ ಕಾನ್ಫಿಡೆಂಟ್ ಆಗಿ ಹೇಳಿದ್ನು, ಅವಳು ಬದುಕ್ತಾಳೆ ಅಂತ. ಅದನ್ನ ಹೇಳಲಿಕ್ಕೆ ಕ್ಷಣ ಮಾತ್ರವೂ ಭಯ ಇಲ್ಲದೆ ಪವಿತ್ರಾತ್ಮನ ಹೇಳಿಸಿದ್ನು. ಆದ್ರೆ ನಾನು ವಾಪಸ್ ಬಂದ್ಮೇಲೆ ನಾನು ಬಸ್ ನಲ್ಲಿ ಪ್ರಯಾಣ ಮಾಡುವಾಗ ಅವಳು ಒಂದೊಂದು ಕೀಮೋಗ್ ಹೋಗುವಾಗ್ಲು, ಅಣ್ಣ ಪ್ಲೀಸ್ ಪ್ರೇ ಫಾರ್ ಮೀ, ಅಣ್ಣ ಪ್ಲೀಸ್ ಪ್ರೇ ಫಾರ್ ಮೀ. ಆದ್ರೆ ಪ್ರತಿಯೊಂದು ಪ್ರಾಸೆಸ್ಗಳ ಮಧ್ಯದಲ್ಲೂ ಅವಳಿಗೆ ದೇವರು ಪ್ರಸವ ವೇದನೆ ಪಟ್ಟು ಕಣ್ಣೀರು ಸುರಿಸುವಂತ ಕೃಪೆ ನನಗೆ ಕೊಟ್ಟು ಏನಾಯ್ತು, 2-3 ವರ್ಷಗಳಲ್ಲಿ ಸೌಖ್ಯವಾಗಿ ಕೊರೋನಾಗೆ ಮುಂಚೆ ನನಗೊಂದು ಇನ್ವಿಟೇಷನ್ ಬರುತ್ತೆ. ಅವಳು ಹೇಳ್ತಾಳೆ, ಅಣ್ಣ ನನ್ನ ವೆಡ್ಡಿಂಗ್ ಅಲ್ಲಿ ನೀವೇ ಆರಾಧನೆ ನಡೆಸಬೇಕು. ನನಗೆ ಫ್ಲೈಟ್ ಟಿಕೆಟ್ ಹಾಕ್ತಾಳೆ. ದಯಮಾಡಿ ಇದೇನು ದೊಡ್ಡ ಸೌಖ್ಯ ಬೋಧಕ ಅಂತ ಎಲ್ಲೂ ಹೇಳಕ್ ಹೋಗ್ತಾರೆ. ಒಂದು ವೇಳೆ ನೀವು ಬಂದು ಪ್ರೇಯರ್ ಮಾಡಿಸ್ಕೊಂಡ್ರೆ ಕ್ಯಾನ್ಸರ್ ಬಂದ್ಬಿಡೋದೇನು ನನಗೂ ಗೊತ್ತು. ಹಂಗೆಲ್ಲ ತಿಳ್ಕೊಬೇಡ್ರಿ, ನಾನು ಅದು ದೊಡ್ಡ ವ್ಯಕ್ತಿ ಏನಲ್ಲ. ಆದ್ರೆ ಒಂದು ದಿವ್ಯ ಲೈಫ್ ನಲ್ಲಿ ಪರಿಶುದ್ಧಾತ್ಮನು ಅವಳನ್ನ ಮುಟ್ಟಬೇಕನ್ನೋದನ್ನ ಬಯಸಿದ್ದೆ ನಾನು ನೋಡಿದೆ. ಇವತ್ತು ದಿವ್ಯ ಅನೇಕ ಕ್ಯಾನ್ಸರ್ ರೋಗಿಗಳಿಗೆ ಆದರಣೆ ಕೊಡುವಂತ ಮಗಳ. ಅವಳ ಲೈಫ್ ನಲ್ಲಿ ನಡೆದಿದ್ದೇನು, ಅದುವರೆಗೂ ಸಾಧಾರಣವಾಗಿದ್ದಂತ ದಿವ್ಯ ಪವಿತ್ರಾತ್ಮನಿಂದ ನಾನು ನಿಮ್ಮ ಹತ್ರ ತಾಳ್ಮೆಯಿಂದ ಹೇಳ್ತಿದ್ದೀನಿ,
ನಿಮ್ಮ ಜೀವಿತಗಳಲ್ಲಿ ಪವಿತ್ರಾತ್ಮನು ಕಾರ್ಯ ಮಾಡುವುದು ಯಾವಾಗ? ಕೀರ್ತನೆ 119 ಸೇವಕನು ಕೀರ್ತನೆಗಾರನು ಏನ್ ಹೇಳ್ತಾನೆ ನೋಡ್ರಿ, ಎಷ್ಟು ಸುಂದರವಾದಂತ ಒಂದು ಮಾತನ್ನು ಅವನು ಹೇಳ್ತಾನೆ ಈ 123ನೇ ವಾಕ್ಯದಲ್ಲಿ. ನಿನ್ನ ರಕ್ಷಣೆಯನ್ನ, ನಿನ್ನ ನೀತಿಯುಳ್ಳ ನುಡಿಯ ನೆರವೇರುವುದನ್ನ ನಿರೀಕ್ಷಿಸುತ್ತಾ ನನ್ನ ದೃಷ್ಟಿ ಏನಾಯ್ತು? ಮೊಬ್ಬಾಗಿದೆ. ಅನೇಕ ಸಾರಿ ನಮ್ಮ ಲೈಫ್ಗಳಲ್ಲಿ ಮೊಬ್ಬಾಗುತ್ತೆ. ಆದ್ರೆ ಇನ್ನೊಂದ್ ಕಡೆ ಮತ್ತೆ ಹೇಳ್ತಾನೆ ಅವನು ಏನಂತ, 126ನೇ ವಾಕ್ಯದ ಕೆಳಗಡೆ ಭಾಗ, ನಿನ್ನ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸಿದ್ದಾರೆ. ಇವತ್ತಿನ ಸಭೆಯ ಜನಗಳ ಸ್ಥಿತಿ ಇದೆ. ಧರ್ಮಶಾಸ್ತ್ರವನ್ನ ಉಲ್ಲಂಘಿಸ್ತಿದೀವಿ. ಕೈಗಳಲ್ಲಿ ಶುದ್ಧತೆ ಇಲ್ಲ. ಕೈ ಕೊಡುವಾಗ ಹೇಳೋದು ಪ್ರೈಸ್ ದ ಲಾರ್ಡ್ ಅಂತ. ನನ್ನ ಫ್ರೆಂಡ್ ಹೇಳಿದ್ರು, ಪ್ರೈಸ್ ದ ಲಾರ್ಡ್ ಅಂತ ಹೇಳಿ ವಿಲ್ ಪ್ಲೇಸ್ ದ ರಾಡ್ ಅಂತ. ಪ್ರೈಸ್ ದ ಲಾರ್ಡ್ ಅಂತ ಹೇಳಿನೇ ಏನ್ ಮಾಡ್ಬಿಡ್ತಾನಂತೆ? ರಾಡ್ನೇ ಪ್ಲೇಸ್ ಮಾಡ್ಬಿಡ್ತಾನಂತೆ ಕೈಗೆ. ಬರೀ ನಾಟಕಗಳು ಇವತ್ತು, ಕಪಟಿಗಳು ವಿಶ್ವಾಸಿಗಳು. ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ಹಾಲಿವುಡ್ ಬಾಲಿವುಡ್ ಅಲ್ಲೂ ಇಲ್ಲ. ನನ್ನ ಫ್ರೆಂಡ್ ಹೇಳಿದ್, ನನ್ನ ಪಾಸ್ಟರ್ ಒಬ್ರು, ಎಲ್ಲರನ್ನು ತೆಗೆದಾಕ್ಬಿಟ್ಟು ಚರ್ಚ್ ಒಳಗಿರೋರ್ನ ಹಾಕ್ಬಿಟ್ರೆ ನೋಡಿ ಎಲ್ಲ 100 ಡೇಸ್ ಬರುತ್ತೆ. ನಗಬಹುದು, ಆದ್ರೆ ಬಹಳ ಕಣ್ಣೀರಿನಿಂದ ಹೇಳ್ತಾ ಇದ್ದೀನಿ, ಧರ್ಮಶಾಸ್ತ್ರವನ್ನ ಇವತ್ತು ಉಲ್ಲಂಘಿಸುವಂತ ವಿಶ್ವಾಸಿಗಳ ಕಾಲದಲ್ಲಿ ನಾವಿದ್ದೀವಿ. ಭಯ ಇಲ್ಲ ನಮಗೆ. ಬಹಳ ವೇದನೆಯಿಂದ. ಅದಕ್ಕೆ ಕೀರ್ತನೆಗಾರನಲ್ಲಿ ಹೇಳಿದ್ದು, ನನ್ನ ಧರ್ಮಶಾಸ್ತ್ರವನ್ನು ಅನುಸರಿಸದವರ ನಿಮಿತ್ತ ನನಗೆ ಕಣ್ಣೀರು ಪ್ರವಾಹವಾಯಿತು ಅಂತ. ಯಾಕಂದ್ರೆ ಇವತ್ತಿನ ಅಂತ್ಯ ಕಾಲದ ವಿಶ್ವಾಸಿಗಳ ದುರವಸ್ಥೆ ಮೊಬ್ಬಾಗಿದೆ. ಏಲಿಯ ಕಣ್ಗಳ ತರ ಅವರುಗಳಿಗೆ ದೃಷ್ಟಿ ಸಿಗ್ತಾ ಇಲ್ಲ, ದೇವರ ಸಂದರ್ಶನ ಇಲ್ಲ. ನಿಮ್ಮಲ್ಲಿ ಒಬ್ಬೊಬ್ಬರನ್ನು ನಾನು ಒಂದ್ ವೇಳೆ ಕುತ್ತಿಗೆ ಹಿಡಿದು ಕೇಳಿದ್ರೆ ನೀವು ಎಷ್ಟು ಜನ ಹೇಳ್ತೀರಾ, ಅಷ್ಟೇ ನನಗೆ ಕಟ್ಟ ಕಡೆಯದಾಗಿ ದೇವರು ಈ ವಾಕ್ಯವನ್ನ ಓದುವಾಗ ಮಾತಾಡಿದ್ರು ಅಂತ. ನಿನ್ನೆನಾ, ಕಳೆದ ವಾರನ? ಇಲ್ಲ ನೀವು ಹೇಳ್ತೀರಾ ಯೂಟ್ಯೂಬ್ ಮೆಸೇಜ್ ನೋಡುವಾಗ. ನನಗೆ ಅದ್ರ ಬಗ್ಗೆ ಅಲ್ಲ, ಮೆಸೇಜ್ ಕೊಡುವಾಗಲ್ಲ, ನಿನ್ ಮನೆಯಲ್ಲಿ ಈ ವಾಕ್ಯ ಓದುವಾಗ ನೀನ್ ಚುಚ್ಚಲ್ಪಟ್ಟು ಕಣ್ಣೀರು ಸುರಿಸಿದ್ಯಾ? ಅವಾಗ ನಿನ್ ಲೈಫ್ ನಲ್ಲಿ ಅದು ನಡೆದಿಲ್ಲ ಅಂದ್ರೆ ನಿನ್ ಲೈಫ್ ನಲ್ಲಿ ಪವಿತ್ರಾತ್ಮನ ಸಂದರ್ಶನ ಇಲ್ಲ. ಯಾಕಂದ್ರೆ ಆತನ ಆತ್ಮನು ಆತನ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನ ಪಾಪದ ಅರಿವನ್ನ ಹುಟ್ಟಿಸಲೇಬೇಕು. ಅದು ಡೈಲಿ ಲೈಫ್. ಆದ್ರೆ ಅಲ್ಲೊಂದು ಪ್ರಾಮಿಸ್ ವರ್ಡ್ ನನಗೆ ತುಂಬಾ ಇಷ್ಟ. 126ನೇ ವಾಕ್ಯದಲ್ಲಿ, ಯೆಹೋವನೇ, ಎಲ್ಲರೂ ಹೇಳಿ, ನೀನು ಕಾರ್ಯ ನಡೆಸುವುದಕ್ಕೆ ಸಮಯ ಬಂದದೆ. ಇಟ್ ಈಸ್ ಫಾರ್ ಟೈಮ್ ಫಾರ್ ಯು ಟು ಆಕ್ಟ್ ಓ ಗಾಡ್. ಯಾವಾಗ ಮೊಬ್ಬಾಗಿದೀವೋ, ಯಾವಾಗ ಉಲ್ಲಂಘಿಸ್ತಾರೋ ಆಗಲೇ ದೇವರ ಆತ್ಮನ ಧ್ವಜ ಇತ್ತು. ನಾನು ನಂಬ್ತೇನೆ, ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸರ್ಕಾರ ಬಂದ್ರು, ಏನೆಲ್ಲ ನಡೆದ್ರು, ನಾನು ದೃಢವಾಗಿ ನಂಬ್ತೇನೆ, ಯೆಹೋವನು ಕಾರ್ಯ ಮಾಡುವಂತ ಸಮಯ ನಮ್ಮ ರಾಜ್ಯದಲ್ಲಿ ಬಂದಿದೆ. ಯೆಹೋವನು ಕಾರ್ಯ ಮಾಡುವ ಸಮಯ ನಮ್ಮ ದೇಶದಲ್ಲಿ ಬಂದಿದೆ. ಆದ್ರೆ ನಾವು ಪ್ರಾರ್ಥನೆ ಮಾಡ್ಬೇಕು, ಮೊದಲು ದೇವರೇ ನನ್ನೊಳಗೆ ಅದ್ ನಡೀಲಿ ಸ್ವಾಮಿ, ನೀನ್ ನನ್ನೊಳಗೆ ಕಾರ್ಯ ಮಾಡು ಸ್ವಾಮಿ, ನಾನು ಅದನ್ನ ನೋಡ್ಬೇಕು. ಯಾವಾಗೆಲ್ಲ ನಾವು ಕೂಗ್ತೀವೋ ನಿಮ್ಮ ಮಕ್ಕಳ ವಿಷಯದಲ್ಲಿ, ನಿಮ್ಮ ಸೇವೆಯ ವಿಷಯದಲ್ಲಿ ಯಾವುದೆಲ್ಲ ಕಾರ್ಯಗಳು ಬಂದಿದೆಯೋ ನೋಡ್ರಿ. ಜುಲೈ ನನ್ನ ಜೀವಿತದಲ್ಲಿ ನಾನು ಯಾವಾಗಲೂ ಡೈರಿ ಬರೆಯುವಂತ ಹವ್ಯಾಸ. ಜುಲೈ 1ನೇ ತಾರೀಕು 2004ರಲ್ಲಿ ನಾನು ಬರೆದಿದ್ದೆ, ಜುಲೈ ತಿಂಗಳಿನ ಆರಂಭದಲ್ಲಿ ಕತ್ತಲೆಯ ಹಾದಿಯಲ್ಲಿ ನಡೆಯುವ ಸಂದರ್ಭ, ಪ್ರೀತಿಸಿದ ಸ್ನೇಹಿತರುಗಳು ಪೀಡಿಸುವ ವ್ಯಕ್ತಿಗಳಾದ್ರು. ನೀವು ಹೇಳ್ತೀರಾ ಕೆಲವರಂಗೆ. ಉತ್ತಮ ಸ್ನೇಹಿತ ಯೇಸುವೊಂದಿಗೆ ಪ್ರಯಾಣ ಮುಂದುವರಿಕೆ, ತೀರ್ಮಾನ ತೆಗೆದುಕೊಳ್ಳಲಾಗದೆ ತೊಂದರೆಗಳು, ಗೊಂದಲ ಉಂಟಾಗುವಂತಾದರೂ ಭರವಸೆ ಪವಿತ್ರ ಆತ್ಮನು ಮಾತ್ರ. ಯಾರೊಂದಿಗೂ ಮಾತನಾಡಲು ಬಯಸದ ಮೌನ ಪಯಣ, ಆದರೂ ಆ ಮೌನದಲ್ಲಿ ಅಮೂಲ್ಯವಾದ ದೇವರ ಪ್ರಸನ್ನತೆಯನ್ನ ಸವಿಯುತ್ತಾ ಸಾಗಿದೆ. 2004ರಲ್ಲಿ ನನ್ನ ಜೀವಿತದಲ್ಲಿ ಕತ್ತಲೆಯ ಕಾಲಗಳು, ಸಮಾಧಿ ಅವಸ್ಥೆಗಳಲ್ಲಿ. ಆದ್ರೆ ನಿಮಗೆ ಗೊತ್ತಾ, ಅದೇ ವರ್ಷದಲ್ಲಿ ಪವಿತ್ರಾತ್ಮ ನನಗೆ ಕೊಟ್ಟಂತ ಹಾಡು, ನಿನ್ನ ಪ್ರಸನ್ನತೆ ಹೊಂದಿಸಿ. ಚರ್ಚಿನ ವರಾಂಡದ ಹತ್ರ ಒಣಕಾಲೂರಿ ಬಿಕ್ಕಿ ಅತ್ತೆ, ದೇವರೇ ಎಲ್ಲ ಒಣಗೋಗಿದೆ ಸ್ವಾಮಿ. ಆಗಪ್ಪ ಹಾಡು ಬಂತು, ಬರಡಾಗಿರುವ ಭೂಮಿಯಿಂದ ಜೀವದ ಹೊರಕೆಯ. ಸೊ ಲೈಫ್ ನಲ್ಲಿ ನೀವು ನನ್ನನ್ನ ಕೇಳಿದ್ರು, ನಮ್ಮೆಲ್ಲರಿಗೂ ಕೂಡ ಸಮಾಧಿ ಅವಸ್ಥೆಗಳಿದೆ. ಆದ್ರೆ ನಿಮ್ಮ ಜೀವಿತಗಳಲ್ಲಿ ಒಂದನ್ನು ನಾವು ಇವತ್ತು ಬೆಳಗ್ಗೆ ಬಿಟ್ಕೊಡ್ಬೇಕು. ದೇವರೇ, ಈ ಸಮಾಧಿ ಅವಸ್ಥೆಗಾಗಿ ಸ್ತೋತ್ರ. ಎಷ್ಟು ಜನ ಕೈಗಳನ್ನ ಎತ್ತಿ ಹೇಳ್ತೀರಾ? 1-2 ನಿಮಿಷ. ದೇವರೇ, ನನ್ನ ಲೈಫ್ನಲ್ಲಿ ಎಲ್ಲರೂ 1-2 ನಿಮಿಷ ಹೇಳ್ರಿ. ದೇವರೇ, ಯಾವ ವಲಯಗಳಲ್ಲಿ ನನ್ನ ಲೈಫ್ ಡೆಡ್ ಅಂತ ಅನಿಸ್ತಿದೆಯೋ ಆ ವಲಯಗಳಿಗಾಗಿ ಒಂದು ವೇಳೆ ಪ್ರೇಯರ್ ಲೈಫ್, ಸೇವೆಗಳು ಯಾವುದೇ ಆಗಲಿ, ನಾನು ನಿನ್ನ ಸಂದರ್ಶನವನ್ನ ಎದುರು ನೋಡ್ತೇನೆ. ಆಮೇಲೆ ಕೀರ್ತನೆ 143 6ನೇ ವಾಕ್ಯ,
ಕೀರ್ತನೆ 143 6ನೇ ವಾಕ್ಯ. ಅವನ ಅವಸ್ಥೆ ಬರೀ ಸಮಾಧಿಯ ಅವಸ್ಥೆನ. ಮತ್ತೆ ಅವನೇನ್ ಹೇಳ್ತಾನೆ ಓದ್ರಿ, ಕೀರ್ತನೆ 143 6ನೇ ವಾಕ್ಯ. ಕೈಯೊಡ್ಡಿ ಬೇಡುತ್ತೇನೆ, ಒಣ ನೆಲವು ನೀರಿಗಾಗಿ ಹೇಗೋ ಹಾಗೆ ನನ್ನ ಆತ್ಮವು ನಿನಗಾಗಿ ತವಕ ಪಡುತ್ತದೆ. ಹಾಲೆಲೂಯ, ಹಾಲೆಲೂಯ. ನಿಮ್ಮ ನಮ್ಮ ಜೀವಿತಗಳು ನೋಡ್ರಿ, ಆ ಪದ ಇಂಗ್ಲಿಷ್ ನಲ್ಲೂ ಆ ಪದ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೈ ಒಡ್ಡಿ ಅಂತ ಹೇಳಕ್ ಆಗಲ್ಲ. ಕೈ ಚಾಚಿ, ಯು ಕ್ಯಾನ್ ಸ್ಟ್ರೆಚ್ ಯುವರ್ ಹ್ಯಾಂಡ್, ಬಟ್ ಕನ್ನಡದಲ್ಲಿ ಆ ಪದ ಕೈ ಒಡ್ಡಿ. ನೀವು ನೋಡಿದಿರ ರೈಲ್ವೆ ಸ್ಟೇಷನ್ ಅಲ್ಲಿ, ನಾನು ಬಿಡದಿಯಲ್ಲಿ ಯಾವಾಗೆಲ್ಲ ಪ್ರಯಾಣ ಮುಗಿಸಿ ಹೋಗ್ತೀನೋ ಒಬ್ಬೊಬ್ಬ ಕೂತಿರ್ತಾನೆ, ನಾನು ಕೆಳಗಡೆ ಸ್ಟೆಪ್ಸ್ ಇಳಿಯೋವರೆಗೂ ಕೂಗ್ತಾನೆ, ಸರ್ ಸರ್ ಸರ್. ಆ ಎರಡು ಕೈ ಒಡ್ಡಿದಾಗ ಮನಸ್ಸು ಒಂದ್ ಕೈಯಲ್ಲಿ ಹಿಂಗಂತಾನೆ. ಕೆಲವರು ಅಹಂಕಾರವಾಗಿ ಸರ್, ನಮ್ಗೆ ಹಂಗೆಲ್ಲ ಅನ್ಸಲ್ಲ, ಅವಾಗೆಲ್ಲ ಕೊಡ್ಬೇಕಂತ ಅನ್ಸಲ್ಲ. ಆದ್ರೆ ಅವನ್ ನಿರ್ಗತಿಕನಾಗಿ ಎರಡು ಕೈ ಎತ್ತಿ ಹೇಳ್ತಾನೆ. ಕಣ್ಗಳಲ್ಲಿ, ಅವನ ಕಣ್ಣಲ್ಲಿ ನೋಡಿದಾಗ ನಿರ್ಗತಿಕರ ಅವಸ್ಥೆಗೆ ತಲುಪಿ ಅವನು ಕೂಗ್ತಾನೆ, ಸರ್. ಆ ಕೈಯೊಡ್ಡಿ ಬೇಡುವಾಗ ಯಾರ ಕಣ್ಗಳು ಕೂಡ ಅವನನ್ನು ದಾಟಿ ಹೋಗ್ಲಿಕ್ಕೆ ಸಾಧ್ಯ. ಇವತ್ತು ನೀವೆಲ್ಲರೂ ಆರಾಧನೆ ಮಾಡ್ತಿದ್ದಾಗ ಬಹಳ ತಾಳ್ಮೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಆರಾಧಿಸ್ತಾ ಇದ್ರಿ, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಒಂದೇ ಸಾಕು. ಆ ಹಾಡಿನ ಮಧ್ಯದಲ್ಲಿ ಪವಿತ್ರ ಆತ್ಮನು ನನಗೆ ಹೇಳಿದಂತ ಒಂದೇ ಒಂದು ಮಾತು, ಇವರೆಲ್ಲರೂ ಬಹುಮಂದಿ, ನಿಮಗೆ ನೋವುಂಟಾದ್ರೂ ಪರವಾಗಿಲ್ಲ, ಭಾನುವಾರ ನನ್ನ ಪ್ರಸನ್ನತೆಯನ್ನು ಬೇಡ್ತಾರೆ. ಸೋಮವಾರದಿಂದ ಶನಿವಾರದವರೆಗೂ ಅನೇಕರು ಇಲ್ಲಿರುವವರು ದೇವರ ಪ್ರಸನ್ನತೆಯನ್ನು ವೈಯಕ್ತಿಕವಾಗಿ ಕೈಯೊಡ್ಡಿ ಪ್ರತಿದಿನ ನೀವು ಬೇಡ್ತಿದ್ದೀರಾ? ಆತ್ಮದಲ್ಲಿ ಬಡವನು ಪ್ರತಿದಿನ ಕೈಯೊಡ್ಡಿ ಬೇಡ್ತಾನೆ, ದೇವರೇ ಇವತ್ತು ಕಂಪ್ನಿಗೆ ಹೋಗ್ತಾ ಇದ್ದೀನಿ, ನನಗೇನ್ ಮಾಡ್ಬೇಕು ಗೊತ್ತಿಲ್ಲ. ಆತ್ಮದಲ್ಲಿ ಬಡವರಾಗಿರುವಂತ ಒಬ್ಬೊಬ್ಬ ವಿಶ್ವಾಸಿನು ಏನ್ ಹೇಳ್ತಾನಂದ್ರೆ, ಲಾರ್ಡ್ ಐ ಕಾಂಟ್ ಲಿವ್ ವಿಥೌಟ್ ಯು ಜೀಸಸ್. ನಾನು ಇವತ್ತಲ್ಲಿ ಹೋಗಿ ಏನ್ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ. ಅಹಂಕಾರಿಗಳು ಅಂದ್ರೆ ಆತ್ಮದಲ್ಲಿ ಇಷ್ಟು ಅಹಂಕಾರಿಗಳಾಗಿದ್ದೀವಿ. ಐ ಕ್ಯಾನ್ ಮ್ಯಾನೇಜ್, ನನ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀನಿ, ಏನ್ ಪ್ರಾಬ್ಲಮ್ ಇಲ್ಲ, ಮಂತ್ಲಿ ಇನ್ಕಮ್ ಬರ್ತಾ ಇದೆ. ಆತ್ಮದಲ್ಲಿ ಅಹಂಕಾರಿಗಳಿಗೆ ಯಾವತ್ತೂ ಆತ್ಮನ ಸಂದರ್ಶನ ಬರಲ್ಲ. ಆತ್ಮನ ಸಂದರ್ಶನ ಬರೋದು ಯಾರಿಗೆ ಅಂದ್ರೆ, ಪ್ರತಿದಿನ ದೇವರೇ ಕೈಯೊಡ್ಡಿ ಬೇಡ್ತೇನಪ್ಪ. ಏನ್ ಸಿಗುತ್ತೆ ಗೊತ್ತಾ ನಿಮ್ಗೆ? ಕೆಳಗಡೆ ವಾಕ್ಯ ನೋಡ್ರಿ, ಅವನು ಹೇಳ್ತಾ ಇದ್ದಾನೆ, ಕೈಯೊಡ್ಡಿ ನಾನು ಬೇಡ್ತೇನೆ ಒಣ ನೆಲವು. ಎಲ್ಲರೂ ಹೇಳಿ, ಯಾವುದು? ಒಣ ನೆಲವು ನೀರಿಗಾಗಿ ಹೇಗೆಯೋ ಹಾಗೆ ನನ್ನ ಆತ್ಮವು ನಿನಗಾಗಿ. ಪಕ್ಕದಲ್ಲಿರೋ ಹೇಳ್ಬೇಕು ನೀವು, ಒಣಗಿರೋ ಸೌದೆಗೆ ಬೇಗ ಬೆಂಕಿ ಎತ್ಕೊಳ್ಳುತ್ತೆ, ಅದು ಬಿಡದಿಲ್ಲ ಆದ್ರೂ ಸರಿ, ಅಂಕೋಲದಲ್ಲಾದ್ರೂ ಸರಿ. ಹೇಳ್ರಿ ಆ ಮಾತು, ಒಣಗಿರೋ ಸೌದೆಗೆ ಬೆಂಕಿ ಬೇಗ ಹತ್ಕೊಳ್ಳುತ್ತೆ. ನಿಮ್ಮೂರಲ್ಲಿ ಒಣಗದೇ ಬೇಕಾಗಿರಲಿಲ್ಲ, ಓದು 2-3 ತಿಂಗಳಿಂದ ಬಂದು ನಿಂತ್ರೇನೆ ಸುಟ್ಟು ಹೋಗ್ಬಿಡ್ತದೆ, ಬೆಂಕಿನೇ ಬೇಡ, ಎದುರೋಡಾಗ್ಬಿಡ್ತಿದ್ದೆ ನಾನು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಣಗಿದ್ದೀರಾ. ಇವತ್ತು ಬೆಳಿಗ್ಗೆ ನೀವೇ ಕ್ಯಾಂಡಿಡೇಟ್. ಕೆಲವರು ಹೇಳ್ತಾರೆ, ಪವಿತ್ರಾತ್ಮನ ಸಂದರ್ಶನ ಯಾವಾಗ ಬರ್ತದೆ? ನನ್ನ ನಡೆಸಿದಂತ ಆತ್ಮಿಕ ಸೇವಕರು ಅವ್ರ ಮಗನಿಗಾಗಿ ಆತ್ಮಿಕವಾಗಿ ಬಹಳ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ. ಅವ್ರ ಮಗ ಲೋಕದಲ್ಲಿ ಏನೇನೋ ಮಾಡ್ತಾನೆ ಇದ್ದ, ಅವನಿಗೆ ಯಾವುದ್ರಲ್ಲೂ ಸುಖ ಸಿಗಲಿಲ್ಲ. ಒಂದ್ ದಿವಸ, ಇದು ಎಲ್ರಿಗೂ ನಡೆಯುತ್ತೆ ಅಂತ ಗೊತ್ತಿಲ್ಲ, ಅವ್ರ ಮಗ ಚರ್ಚಿಗೆ ಹೋದ, ಯಾವುದೋ ಒಬ್ಬ ಹುಡುಗಿನ ನೋಡ್ಲಿಕ್ಕೆ ಹಿಂಗ್ ತಿರುಗಿದ್ದ ಅಷ್ಟೇ. ಹುಡುಗಿನ ರೈಟ್ ಸೈಡ್ ಹಿಂಗ್ ತಿರುಗಿದ್ನಂತೆ. ಅವನು ಹೇಳ್ತಾನೆ, ನನಗೆ ಅಣ್ಣ ಎಲೆಕ್ಟ್ರಿಕ್ ವೈರ್ನ ಯಾರೋ ಒಂದು ಬಾಡಿಲಿ ಬಿಟ್ಟ ಹಾಗೆ ನನ್ನೊಳಗಡೆ ಒಂದು ಪಾಸ್ ಆಯ್ತಣ್ಣ. ಎದೆ ಹೊಡ್ಕೊಂಡು ಪಾಪದ ಅರಿವು ಬಂದು ಅಳಕ್ ಸ್ಟಾರ್ಟ್ ಮಾಡಿ. ಯಾಕೆ? ಅವರ ತಂದೆ ಪೊಂಡ್ರಾಜ್ ನನ್ನನ್ನು ನಡೆಸಿದಂತ ಆತ್ಮಿಕ ನಾಯಕ ಮೊಣಕಾಲೂರಿ ಮೊರೆ ಇಡ್ತಾ ಇದ್ನು ಹಗಲು ರಾತ್ರಿ, ಲಾರ್ಡ್ ವಿಸಿಟ್ ಮೈ ಸನ್, ವಿಸಿಟ್ ಮೈ ಸನ್, ವಿಸಿಟ್ ಮೈ ಸನ್. ನೀವು ಪ್ರಾರ್ಥನೆ ಮಾಡ್ತಿದ್ರೆ ನಿಮ್ಗೆ ಗೊತ್ತಿಲ್ಲ ನಿಮ್ ಮಕ್ಕಳುಗಳನ್ನ ದೇವರು ಎಲ್ಲಿ ಸಂದರ್ಶಿಸ್ತಾನೆ ನಿಮ್ಗೆ ಅರಿವಿಲ್ಲ. ಒಂದ್ ವೇಳೆ ಅವನು ಯಾವುದೇ ಒಣಗಿದ ಸ್ಥಿತಿಯಲ್ಲಿ ಇದ್ರೂ ಕೂಡ ಒಂದ್ ದಿವಸ ದಿಢೀರಂತ ದೇವರು. ಅದಕ್ಕೆ ಒಣಗಿದ ಸೌದೆಗಳಿಗೆ ಬೆಂಕಿ ಹಚ್ಕೊಳ್ಳುವ ಹಾಗೆ ಒಣ ನೆಲಕ್ಕೆ ಪವಿತ್ರಾತ್ಮನ ಸಂದರ್ಶನ ಬಹಳ ಬಹಳ ಮುಖ್ಯ. ಎರಡನೇದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆತ್ಮನ ನಡೆಸುವಿಕೆ ಯಾವಾಗ ಬರ್ತದೆ ನಿಮಗೆ? ಎಲ್ಲರೂ ಹೇಳಿ, ಒಣಗಿದ ಅವಸ್ಥೆಯನ್ನ. ಯಾವಾಗ?
ಯೆಹೆಜ್ಕೇಲ 37ನೇ ಅಧ್ಯಾಯ ನೋಡ್ರಿ, ಯೆಹೆಜ್ಕೇಲ 37ನೇ ಅಧ್ಯಾಯ. ಇದು ಕೂಡ ನಿಮ್ ಲೈಫ್ ನಲ್ಲಿ ನಡೆಯುವ ಪ್ರವಾದನೆ. ಆಮೇಲೆ ಹೇಳ್ತೀರಾ? ಹೇಳ್ಬಿಟ್ಟಿದ್ದೀರಾ ಈಗ ಆಮೇಲೆ ಅಂತ. ಆಮೇಲೆ ನಾನು ಬೇರೆ ಏನಾದ್ರು ಹೇಳಿದ್ರೆ ಮತ್ತೆ ತಿರುಗಿಸುವಂಗಿಲ್ಲ ವಾಕ್ಯ. ಯೆಹೆಜ್ಕೇಲ 37 1ನೇ ವಾಕ್ಯ. ನಾನು ಯೆಹೋವನ ಹಸ್ತ ಸ್ಪರ್ಶದಿಂದ ಪರವಶನಾಗಿ ವಾವ್, ಹಸ್ತ ಸ್ಪರ್ಶದಿಂದ ವಶನಾಗಿರಲು ಆತ್ಮದ ಮೂಲಕ ನನ್ನನ್ನು ಒಯ್ದಿದ್ದು ದೇವರು ಎಲ್ಲಿಗಂತೆ? ನೀವೆಲ್ಲರೂ ಆಮೇಲೆ ಹೇಳಿದ್ದೀರಾ, ಈಗ ಮಾತು ತಿರಸ್ಕರಿಸಂಗಿಲ್ಲ. ಪವಿತ್ರಾತ್ಮನ ಸಂದರ್ಶನ ನಿಮಗೆ ಬೇಕಂದ್ರೆ ಯೆಹೋವನ ಹಸ್ತ ನಿಮ್ಮನ್ನ ನಡೆಸೋದು ಹಚ್ಚ ಹಸಿರಾದ ಜಾಗಕ್ಕಲ್ಲ. ಎಲ್ಲಿಗೆ ನಡೆಸುತ್ತೆ? ಇದು ಯಾರಿಗೂ ಬೇಕಾಗೇ ಇಲ್ಲ. ಯೇಸು ಸ್ವಾಮಿಯ ಜೀವಿತವನ್ನ ನಾನು ಧ್ಯಾನ ಮಾಡ್ತಾ ಇದ್ದೆ. ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಅಡವಿಗೆ ಹೋದನು. ಯೋಹಾನನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಪತ್ಮೋಸ್ ದ್ವೀಪಕ್ಕೆ ಹೋದನು. ಯೆಹೆಜ್ಕೇಲನು ಗೆಬಾರ್ ನದಿಯ ಹತ್ತಿರಕ್ಕೆ ಹೋದನು. ಅಲ್ಲಿ ಸೆರೆಯಾಳುಗಳು ಇರ್ತಾರೆ, ಅಲ್ಲಿ ಅವ್ರ ಜೊತೆ ಕುತ್ಕೋಬೇಕಾಗಿತ್ತು. ಎಲ್ಲಾ ಸತ್ಯವೇದದ ಭಕ್ತರುಗಳನ್ನ ದೇವರು ಹಸ್ತ ಸ್ಪರ್ಶದಿಂದ ಕರ್ಕೊಂಡು ಹೋಗಿದ್ದು ಎಲ್ಲಿಗೆ? ಅಡವಿಗೆ. ಎಲ್ರು ಹೇಳಿ, ಅಡವಿಗೆ, ಒಣಗಿದ ಎಲುಬುಗಳಿಗೆ. ಆ ಜಾಗಕ್ಕೆ ನಾನ್ ಮಾತ್ರ ಹೋಗಲ್ಲ. ಯೆಹೋವನ ಹಸ್ತ ಬೇಕು ನಮ್ಗೆ. ಕರ್ತನ ಹಸ್ತ ಅಂದಿದ ತಕ್ಷಣ ಹಂಗೆ ಹಿಡ್ಕೊಂಡ್ಬಿಡ್ತಾರೆ ವಿಶ್ವಾಸಿಗಳು, ನನಗೆ ಆ ವಾಗ್ದಾನ ಅಂತ. ಎಲ್ಲಿ? ಒಣಗಿದ ಎಲುಬುಗಳಿಗೆ. ಯೆಹೋವನ ಹಸ್ತ ಸ್ಪರ್ಶ ಇರುವಂತ ಪ್ರತಿಯೊಬ್ಬ ದೇವರ ಸೇವಕರು ನಾನು ನೋಡಿದ್ದೀನಿ, ಒಣಗಿದ ಸ್ಥಳಗಳಲ್ಲಿ ದೇವರವ್ರನ್ನ ಕರ್ಕೊಂಡು. ಆದ್ರೆ ಬಹಳಷ್ಟು ಜನರಿಗೆ ಇವತ್ತು ವಿಷನ್ ಎಲ್ಲಿ ಬರ್ತಾ ಇದೆ ಅಂದ್ರೆ, ಎಲ್ಲಿ ದೇವ್ರು ನಿಮ್ಮನ್ನ ನಡೆಸ್ತಾ ಇದ್ದಾರೆ? ಬೆಂಗಳೂರಿನಲ್ಲಿ ಹೈಟೆಕ್ ಮಧ್ಯದಲ್ಲಿ ದೇವ್ರು ನನಗೆ ಸೇವೆ ಮಾಡಕ್ ಹೇಳಿದ್ದಾನೆ. ಯೆಹೋವನ ಹಸ್ತ ಸ್ಪರ್ಶ ನನ್ನ ಜೀವಿತದಲ್ಲೂ ಬಂದಾಗ್ಲೂ ಅನೇಕ ಅವಕಾಶಗಳು ಬೆಂಗಳೂರಿನಲ್ಲಿ ಬಂತು. ಹಸ್ತ ಸ್ಪರ್ಶ ನನ್ನನ್ನ ಕರ್ಕೊಂಡು ಹೋಗಿದ್ದು ಬಿಡದಿಲಿ, ನೆಲ್ಲಿಗುಡ್ಡೆ ಕೆರೆ ಹತ್ರ. ಸೈಮನ್ ಬ್ರದರ್ ನೋಡಿದ್ದಾರೆ ಜಾಗದಲ್ಲಿ, ಚರ್ಚ್ ಇವತ್ತು ಕಟ್ಟಿರೋ ಜಾಗದಲ್ಲಿ ಭಾನುವಾರ ಇವತ್ತು ಜನರೇಟರ್ ಆಗಿ ನಡೆಸ್ತಿದ್ದೀನಿ, ನೀರಿನ ಟ್ಯಾಂಕರ್ ಓಡಿಸ್ತಿದ್ದೀನಿ. ಆದ್ರೆ ಒಣಗಿದ ಎಲುಬಿನ ಅವಸ್ಥೆಗಳ ಮಧ್ಯದಲ್ಲಿ ದೇವರನ್ನ ನಾನು ಸವಿದಿದ್ದೀನಿ. ಧೈರ್ಯವಾಗಿ ಹೇಳಬಲ್ಲೆ, ನನ್ನ ಬಡ ವಿಶ್ವಾಸಿಗಳ ಮಧ್ಯದಲ್ಲಿ ನಾನು ದೇವರ ಸಾನ್ನಿಧ್ಯವನ್ನ ಎವ್ರಿ ವೀಕ್ ಎಂಜಾಯ್ ಮಾಡ್ತೀನಿ. ಯಾಕಂದ್ರೆ ಆ ಒಣಗಿದ ಎಲುಬುಗಳ ಮಧ್ಯದಲ್ಲಿ ಒಬ್ಬ ಮಂಜುಳಮ್ಮ ಲಕ್ಕೋಡ್ದೋಳು ನಿಧಾನಕ್ಕೆ ನಡ್ಕೊಂಡ್ ಬರ್ತಾಳೆ, ಒಬ್ಬ ಮಲ್ಕಪ್ಪ ಬರ್ತಾನೆ. ಕೆಲವೇ ಮಂದಿಗಳಾದ್ರೂ ಅಲ್ಲಿ ಆರಾಧನೆ ಮಾಡುವಾಗ ದೇವರ ಹಸ್ತವನ್ನ ನಾನು ಅನುಭವಿಸಿದ್ದೀನಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಗೊತ್ತಾ, ನಾನು ಚರ್ಚ್ ಕಟ್ಟುವಂತ ಸಮಯದಲ್ಲಿ ನಾನು ರೋಡ್ಗೆ ಬರಕ್ಕಾಗಲ್ಲ, JCB ನಿಂತೋಯ್ತು, ಇಟ್ಟಿಗೆಗಳನ್ನ ಇಳಿಸ್ಬೇಕು, ಬಹಳ ಬೇಸತ್ತೆ. ದೇವರೇ, ನನ್ನ ಲೈಫ್ ನಲ್ಲಿ ನಾನು ನಿಜವಾಗ್ಲೂ ಆಲಯ ಕಟ್ಟಬೇಕಾ? 20 ವರ್ಷದ ಸೇವೆಯಲ್ಲಿ ನಾನು ಎಲ್ಲವನ್ನ ಕಳ್ಕೊಳ್ಳುವಂತ ಅವಸ್ಥೆ ಬಂತು. ಆದ್ರೂ ನಾನು ಆಲಯ ಕಟ್ಟಬೇಕಾ? ನನ್ನ ಮನೆ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ ಎಲ್ಲಾನು ನಾನು ಹೆಂಗ್ ಮೇಂಟೈನ್ ಮಾಡ್ಲಿ? ಆದ್ರೆ ಆಲಯ ಆರಂಭಿಸ್ಬಿಟ್ಟೆ, ಒಣಗಿದ ಎಲುಬಿನ ಅವಸ್ಥೆಗೆ ನನ್ನ ಲೈಫ್ ನಲ್ಲಿ ಬಹಳ ಸಾರಿ ತಲುಪಿದೆ. ಅವತ್ತು JCB ಸ್ಟಕ್ ಆದಾಗ, ನನ್ನ ಲೈಫ್ ನಲ್ಲಿ ನಿರಾಶೆಗಳಿಗೆ ಒಳಗಾದಾಗ ಮನೆಗೆ ಹೋಗಿ ನನ್ನ ಹೆಂಡತಿಗೆ ಹೇಳಿದೆ, ಇದನ್ನ ನಾವು ಕಂಟಿನ್ಯೂ ಮಾಡಕ್ ಬೇಡ. ಆದ್ರೆ ಇದೇ ತರ ಒಂದು ಆತ್ಮಿಕ ಪುಸ್ತಕ, ಅಡೋನಿರಾಮ್ ಜಡ್ಸನ್ ಅನ್ನುವಂಥ ಒಬ್ಬ ದೇವರ ಮನುಷ್ಯ, ಅವನ ಬಗ್ಗೆ ನಾನು ಓದ್ಲಿಕ್ಕೆ ಆರಂಭಿಸಿದೆ. ಅಡೋನಿರಾಮ್ ಜಡ್ಸನ್ ಯಾರು? ಭಾರತಕ್ಕೆ ಬರಬೇಕಾದವನು. ಅಡೋನಿರಾಮ್ ಜಡ್ಸನ್ ಯಾರು? ಅಮೆರಿಕಾದ ಬೋಸ್ಟನ್ ನಲ್ಲಿ ದೊಡ್ಡ ಚರ್ಚ್ಗೆ ಪಾಸ್ಟರ್ ಆಗುವಂತ ಅವಕಾಶ ಸಿಕ್ತವನು. ಯೆಹೋವನ ಹಸ್ತ ಸ್ಪರ್ಶ ಅವನ ಮೇಲೆ ಬಂತು. ಎಲ್ಲಿಗೆ ಬಂದ ಗೊತ್ತಾ? ಭಾರತಕ್ಕೆ ಬರಬೇಕಾದವನು. ತಿಂಗಳಗಟ್ಲೆ ಪ್ರಯಾಣ, ಹೆಂಡತಿ ಪ್ರೆಗ್ನೆಂಟು. ಯೆಹೋವನ ಹಸ್ತ ಸ್ಪರ್ಶ ಅವನನ್ನ ಕರ್ಕೊಂಡೋಗಿದ್ದು ಬರ್ಮಾಗೆ. ರಂಗೂನ್ನ ಕೊಳಚೆ ಪ್ರದೇಶಗಳ ಮಧ್ಯದಲ್ಲಿ ಹೋಗಿ ಸಿಕ್ಕಾಕೊಳ್ತಾನೆ. ಅವನ ಹೆಂಡತಿ ಮಗು ಹುಟ್ಟುತ್ತೆ, ಮಗು ಸತ್ತೋಗುತ್ತೆ. ಅವನ ಚರಿತ್ರೆಯನ್ನ ನೀವು ಕಣ್ಣೀರಿಲ್ಲದೆ ಓದ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವನ 2 ಹೆಂಡತಿಗಳನ್ನ ಕಳ್ಕೊಳ್ತಾನೆ, 3 ಮಕ್ಕಳುಗಳನ್ನ ಕಳ್ಕೊಳ್ತಾನೆ. ಅವನ ಲೈಫ್ ನಲ್ಲಿ ಎಲ್ಲ ಅವಸ್ಥೆ, ಒಣಗಿದ ಅವಸ್ಥೆ. ಆದ್ರೆ ಅವನ ಏನ್ ಬರೀತಾನೆ ಗೊತ್ತಾ ಪುಸ್ತಕದಲ್ಲಿ? ಇಟ್ ಈಸ್ ಬೆಟರ್ ಟು ಬಿ ಇನ್ ರ್ಯಾಂಗೂನ್ ವಿತ್ 1 ರೂಮ್ ದೆನ್ ಟು ಬಿ ಹ್ಯಾವಿಂಗ್ ದ 6 ರೂಮ್ಸ್ ಇನ್ ಬೋಸ್ಟನ್. ಅಂದ್ರೆ ಅರ್ಥ, 6 ರೂಮಿನ ದೊಡ್ಡ ಮನೆ ಬೋಸ್ಟನ್ ನಲ್ಲಿ ಇರೋದಕ್ಕಿಂತ 1 ರೂಮ್ ನಲ್ಲಿ ಇರುವಂತ ರಂಗೂನ್ ಕೊಟ್ಟಿಗೆ ಮೇಲು ಅಂತ. ಇವತ್ತು ಈ ದರ್ಶನಗಳು ಯಾವ ಯಂಗ್ ಪೀಪಲ್ಗಳಿಗೂ ಬರ್ತಾ ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಒಂದು ರಿವೈವಲ್ ಬರ್ಬೇಕು. ನೀವು ಪ್ರಾರ್ಥನೆ ಮಾಡ್ಬೇಕು. ಹೆಂಗಂದ್ರೆ, ದೇವರೇ ಹಸ್ತ ಸ್ಪರ್ಶ ಬರ್ಬೇಕು, ಎಲ್ಲರನ್ನು ಕದಲಿಸ್ಬೇಕು ದೇವ್ರೆ ಅಂತ ಹೇಳ್ಬೇಕು. ನೋಡ್ರಿ, ಆಮೇಲೆ ಹೇಳಲ್ಲ, ನೀವು ಮುನ್ನೆ ಕದಲಿಸ್ಬೋದು ದೇವ್ರು ಅನ್ಸುತ್ತೆ. ಮಾಸ್ಟರ್ಗೂ ವಿಷನ್ ಇದೆ, ತಿಮೋತಿ ಟ್ರೈನಿಂಗ್ ಏನಕ್ಕೆ ಮಾಡ್ತಾರ ಅವೆಲ್ಲ?
ಇಲ್ಲ, ಇಲ್ಲೇ ಬಡ್ಕೊಂಡು ಸಾಯೋವರೆಗೆ ಸಾಯ ಇಲ್ಲ. ಅವ್ರನ್ನೇ ಕೇಳಿ, ಅವ್ರಿಗೆ ಈ ಸಭೆ ಇದ್ದು ಇಷ್ಟು ಜನ ಇದ್ದು ಅವ್ರಿಗೂ ಬರ್ಡನ್ ಇದೆ. ಏನಂತ ಏನ್ ಹೇಳ್ತಾ ಇದ್ದಾರೆ? ರಾಜ್ಯ ಸಂಧಿಸಲ್ಪಡ್ಬೇಕು. ಯಾಕೆ? ಯೆಹೋವನ ಹಸ್ತ ಸ್ಪರ್ಶ ಇರೋನು ಒಬ್ಬೊಬ್ಬರಿಗೂ ಒಂದು ಭಾರ ಇರುತ್ತೆ. ಅವನು ಒಣಗಿದ ಎಲುಬುಗಳನ್ನ ಹೇಗಾದ್ರೂ ಜೀವ ಉಳಿಸ್ಬೇಕು ಅನ್ನೋದು ಅವನ ಆಸೆ. ಇವತ್ತು ನಾನು ನಿಮ್ಗೆ ಇದು ಹೇಳ್ತಾ ಇದ್ರು ಎಷ್ಟು ಜನಕ್ಕೆ ಇಂಪಾರ್ಟೇಷನ್ ಆಗ್ತಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ತೀರಾ ಒಣಗಿದ ಎಲುಬು 2ನೇ ವಾಕ್ಯದಲ್ಲಿ ನೋಡ್ರಿ. ಹಂಗಿದ್ರೆ ಬಹಳ ವರ್ಷ ಆಗಿದೆ ಅದು ಸತ್ತು. ಡೆಡ್ ಬಾಡಿ ಇವತ್ತು ಬೆಳಿಗ್ಗೆ ಸತ್ತಿದ್ರು ಪರವಾಗಿಲ್ಲ, ಏನಾಗ್ಬಿಟ್ಟಿದೆ? ಬಹಳ ಒಣಗೋಗ್ಬಿಟ್ಟಿದೆ. ಆದ್ರೆ ನೀವು ನೋಡೋದಾದ್ರೆ ಅದು ಅವನಿಗೆ ಹೇಳಿದಂತ ಉತ್ತರ ಏನು? 37:3 ದೇವರು ಕೇಳ್ತಾ ಇದ್ದಾನೆ ಏನಂತ? ಆತನು ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದು. ಅಲ್ಲಪ್ಪ, ಕರ್ಕೊಂಡೋಗಿದ್ ಯಾರಪ್ಪ ಹೇಳಿ? ಯಾರು ಕರ್ಕೊಂಡೋಗಿದ್ದು? ಕೇಳ್ತಾ ಇರೋದು ಯಾರು? ದೇವರೇ ಕೇಳ್ತಿದ್ದಾನೆ. ಜೀವ ಬರುತ್ತಾ? ನೀನ್ ಹೇಳು. ಅವನೇನ್ ಹೇಳ್ಬೇಕಾಗಿತ್ತು? ಕರ್ಕೊಂಬಂದಿ ನೀನಲ್ವಾ ಅನ್ಬೇಕಿತ್ತು. ಆದ್ರೆ ಅವನು ಬಹಳ ವಿಧೇಯತೆ ಉಳ್ಳವನು. ಅವನಿಗೆ ಗೊತ್ತಾಯ್ತು ನೀನೇ ಬಲ್ಲೆ. ಅದವನ ಊಹೆ ಅಲ್ಲ. ಹಿ ವಾಸ್ ವೆರಿ ಕಾನ್ಫಿಡೆಂಟ್. ಆವತ್ತಿನ ಕಾಲದಲ್ಲಿ ಇಸ್ರಾಯೇಲಿಯರು, ಯಹೂದ್ಯರುಗಳು ಯುದ್ಧಗಳಾದಾಗ ಅವರ ಹೆಣಗಳು ಸತ್ತಂತ ಹೆಣಗಳನ್ನ ಬಟ್ಟೆ ಸುತ್ತಿ ಗೌರವಪೂರ್ವಕವಾಗಿ ಸಮಾಧಿಯಲ್ಲಿರ್ತಾರೆ. ಆದ್ರೆ ಇಲ್ಲಿ ಹಾಕಿರುವಂತ ಎಲುಬುಗಳನ್ನ ಪಕ್ಷಿಗಳು ಬಂದು ತಿನ್ನೋ ಮಟ್ಟಕ್ಕೆ ಹಾಗೆ ಬಿಸಾಕ್ ಹೋಗಿದ್ದಾರೆ. ಅಂತಹ ಸ್ಥಿತಿಗಳ ಮಧ್ಯದಲ್ಲಿ ಯಹೂದ್ಯರ ಆರ್ಮಿಯನ್ನ ದೇವರು ಎಬ್ಬಿಸ್ತಾನ. ಯೆಹೆಜ್ಕೇಲನಿಗೆ ದೇವರು ಹೇಳ್ತಾರೆ 6ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಇದೇ ಯೆಹೆಜ್ಕೇಲನು ಯಾರಿಗೆಲ್ಲ ಮಾತಾಡಿದಂತ ವ್ಯಕ್ತಿ ಗೊತ್ತಾ? 6ನೇ ಅಧ್ಯಾಯ 2ನೇ ವಾಕ್ಯ ಬೇಗನೆ ನಾನು ನಿಮಗೆ ತೋರಿಸ್ತೇನೆ. 6:2 ಅವನು ಹೇಳ್ತಾನೆ, ಬೆಟ್ಟಗಳಿಗೆ ಅಭಿಮುಖನಾಗಿ ನಿಂತು ಅವುಗಳನ್ನ ಕುರಿತು ಈ ದೈವೋಕ್ತಿಯನ್ನು ನೋಡಿ. ಬೆಟ್ಟಗಳಿಗೆ ಮಾತಾಡ್ದವನ್ರಿ ಇವನು. ಮತ್ತೆ 20ನೇ ಅಧ್ಯಾಯ 46 ಅಲ್ಲಿ ಯಾರಿಗೆ ಮಾತಾಡ್ದವನವನು? 20:46 ನರಪುತ್ರನೇ, ನೀನು ದಕ್ಷಿಣಾಮುಖನಾಗಿ ಆ ಕಡೆಗೆ ಮಾತಾಡುತ್ತಾ ದಕ್ಷಿಣ ಸೀಮೆಯ ವನದ ಪ್ರಸ್ತಾಪವನ್ನೆತ್ತಿ ಆ ವನಕ್ಕೆ ಹೀಗೆ ಸಾರಿ ಹೇಳು. ಬೆಟ್ಟಕ್ಕೆ ಮಾತಾಡ್ದವನು, ಕಾಡಿಗೆ ಮಾತಾಡ್ದವನು, ಈಗ ಯಾರಿಗೆ ಮಾತಾಡ್ಬೇಕು? ಅವನು ಎಲುಬುಗಳಿಗೆ ಮಾತಾಡ್ಬೇಕು. ಬೆಟ್ಟಕ್ಕೆ, ಕಾಡಿಗೆ ಮಾತಾಡ್ದವನಿಗೆ ಎಲುಬಿಗೆ ಮಾತಾಡಕ್ಕಾಗಲ್ವೇನ್ರಿ? ಆದ್ರೆ ಅವನಿಗೊಂದು ಗೊತ್ತಾಯ್ತು, ದೇವ್ರು ಏನೋ ಹೇಳಲಿಕ್ಕೆ ಬಯಸ್ತಿದ್ದಾನೆ. ಅವನೇನ್ ಮಾಡ್ಬಿಟ್ಟ? ಸರೆಂಡರ್ ಮಾಡ್ಬಿಟ್ಟ. ದೇವರೇ ನೀನೇ ಎಲ್ಲ ಬಲ್ಲೆ ಎಂದಿದ ತಕ್ಷಣ ನನಗೆ ತುಂಬಾ ಇಷ್ಟವಾದಂತಹ ವಾಕ್ಯ ಯೆಹೆಜ್ಕೇಲ ಅದೇ 37 5ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನ ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನ ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳ್ಕೊಳ್ಳುವಿರಿ. ನನಗೆ ಅಪ್ಪಣೆ ಆದಂತೆ ನಾನು ಆ ದೈವೋಕ್ತಿಯ ನೆತ್ತಿ ನುಡಿಯುತ್ತಿರಲು ಏನಾಯ್ತು? ಸದ್ದಾಯಿತು. ಈಗೋ ಟಕ ಟಕ ಎನ್ನುತ್ತಾ, ಎಲ್ಲರೂ ಹೇಳಿ ಟಕ ಟಕ. ಇದೆಲ್ಲ ಇಂಗ್ಲಿಷ್ ನಲ್ಲಿ ನಿಮ್ಗೆ ಸಿಗದೇ ಇಲ್ಲ. ಟಕ ಟಕ ಎನ್ನುತ್ತಾ ಎಲುಬಿಗೆ ಏನಾಯ್ತಂತೆ? ಜೋಡಣೆ ಆಯ್ದವು. ಹಲ್ಲೆಲೂಯ. ನಾನು ನೋಡಲಾಗಿ ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡು ಮಾಂಸವು ಹರಡ್ಕೊಂಡು ಚರ್ಮವು ಮೇಲೋದಿಕೆ ಆಯ್ತು, ಶ್ವಾಸ ಮಾತ್ರ ಇರಲಿಲ್ಲ. ಈಗ ನೋಡ್ರಿ, ನರಪುತ್ರನೇ ನೀನು ಶ್ವಾಸಕ್ಕೆ ನೋಡಿ. ಮಾತಾಡ್ರಿ ಈಗ ಪಕ್ಕದಲ್ಲಿ. ಯಾರು ನೋಡಿಬೇಕು? ನೀನ್ ನೋಡಿಬೇಕು. ಒಣಗಿದ ಎಲುಬುಗಳಿಗೆ ಯಾರು ನೋಡಿಬೇಕು? ಆದ್ರೆ ಈ ಮಾತುಗಳನ್ನ ಓದುವ ಜನರು ಇವತ್ತುಗಳು ಸುಳ್ಳು ಬೋಧಕರು ಕನ್ಫೆಸ್ ಮಾಡು, ಫೈತ್ ಹೇಳು ಹೇಳು ಹೇಳು. ಆ ಮಾತಲ್ಲ ಇದು. ನಾನು ನಿಮಗೆ ತೋರಿಸ್ತೀನಿ ಯಾಕೆ ಆ ಮಾತಲ್ಲ ಅಂತ. ನಾನು ನಿಮಗೆ ತೋರಿಸ್ತೀನಿ ಯಾಕಂದ್ರೆ ದೊಡ್ಡ ಸೈನ್ಯವಾದವು ಕಾಲೂರಿ ಏನ್ ಮಾಡಿದ್ವಂತೆ? ಅವು ನಿಂತವು. 10ನೇ ವಾಕ್ಯ ಹೇಳುತ್ತೆ, ಶ್ವಾಸವು ಅವುಗಳಲ್ಲಿ ಒಕ್ಕಿತು, ಬದುಕಿದವು. ಎಲ್ಲರೂ ಹೇಳಿ, ಏನ್ ಮಾಡಿದ್ರು? ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವ. ಹಾಗಿದ್ರೆ ಆ ಶ್ವಾಸ ಯಾವುದು? ಇವತ್ತು ಫೇತ್ ಟೀಚರ್ಸ್ ಗಳು ಹೇಳುವಂತ ಕನ್ಫೆಷನ್ ಅಲ್ಲ, ನಾನು ಸಮೃದ್ಧಿ ಆಗುವೆ, ನಾನು ಬಲ ಹೊಂದುವೆ, ನಾನು ಅದಲ್ಲ. ಅದು ಅದನ್ನ ಹೇಳಿ ಹೇಳಿ ಪಾಪ ಎಷ್ಟೋ ಜನ ಹಾಳಾಗೋದವರು ನೋಡಿದೀನಿ ನಾನು. ಒಬ್ಬ ಬಂದು ನನ್ಗೆ ಹಿಂಗೆ ಹೇಳ್ದ, ಪಾಸ್ಟ್ರೇ ಬಹಳ ಪ್ರಯರ್ ಮಾಡಿ ಹೇಳ್ತಾನೆ ಇದ್ದೀನಿ, ಅರಕೆ ಮಾಡ್ತಾನೆ ಇದ್ದೀನಿ, ನನಗೆ ಕೋಟಿ ಬರುತ್ತೆ ಕೋಟಿ ಬರುತ್ತೆ ಕೋಟಿ ಬರುತ್ತೆ. ಏನು ಕೋಟಿ ಬರ್ತಾ ಇಲ್ಲ, ಬರೀ ಲೂಟಿ ಆಗ್ತಾ ಇದೆ ಅಂತ ನಾನು ಹೇಳಿದೆ. ಕೋಟಿ ಬರುತ್ತೆ ಅಂದ ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ಕೋಟಿ ಸುಮ್ನೆ ಬರಲ್ಲ ಕಣೋ, ಬೆಳಿಗ್ಗೆ ಬಾಂಡ್ಲಿ ಎತ್ಕೊಂಡು ಹೋಗು ಅಂತೆ. ಕೋಟಿ ಸುಮ್ನೆ ಬರುತ್ತಾ? ದೇವರು ಒಬ್ಬನ ಆಶೀರ್ವದಿಸುವಾಗ ಇವೆಲ್ಲ ಇಂಥ ಬೋಧನೆಗಳು. ಅದಕ್ಕೆ ತಾಳ್ಮೆಯಿಂದ ಹೇಳ್ತೀನಿ, ಯೂಟ್ಯೂಬ್ ನ ಮೆಸೇಜ್ಗಳನ್ನ ಹಗಲು ರಾತ್ರಿ ಕುತ್ಕೊಂಡು ಓದ್ಬೇಕು, ನೋಡ್ಕೊಂಡು ಕುತ್ಕೋಬೇಡ್ರಿ ವಿಶ್ವಾಸಿಗಳೇ. ದೇವರು ನಾನು ಅನ್ಕೊಳ್ತೀನಿ ಪಾಸ್ಟರ್ ಇದಕ್ಕೆ ಹೋಗ್ತಾರೆ ನಾನು ಈ ರೀತಿ ಮಾತಾಡೋದ್ರಿಂದ. ಹಗಲು ರಾತ್ರಿ ಯೂಟ್ಯೂಬ್ ನಲ್ಲಿ ಒಬ್ಬೊಬ್ಬನು ಯಾವ್ಯಾವ ಸ್ಥಿತಿಲಿ ಇದ್ದಾನೆ ಗೊತ್ತಾ ನಿಮ್ಗೆ?
ಅವನಿಗೆ ಅಳ್ಲಿಕ್ಕೆ ಸಮಯ ಇದೆಯಾ? ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಯ ಇದೆಯಾ? ತನ್ನ ಸಭೆಗೆ ವಾಕ್ಯಗಳನ್ನ ಕಣ್ಣೀರಿಂದ ಹೊತ್ತು ತಂದಿದ್ದಾನ? ಗೊತ್ತಾ ನಿಮಗೆ? ಅವನೊಳಗೆ ಜೀವಶ್ವಾಸ ಇದೆಯಾ? ನಾನು ಯಾರಿಗೂ ವಿರೋಧಿ ಅಲ್ಲ, ಮರುಳಾಗ್ಬೇಡ್ರಿ. ನಿಮಗಾಗಿ ಹಗಲು ರಾತ್ರಿ ಪ್ರಾರ್ಥನೆ ಮಾಡಿ ಒಬ್ಬನು ಭಾನುವಾರ ಒಂದು ವಾಕ್ಯವನ್ನ ಹೊತ್ತು ತಂದ್ರೆ ಅಟ್ಲೀಸ್ಟ್ ಸೋಮವಾರದಿಂದ ಶನಿವಾರದವರೆಗೂ ಆ ಒಂದು ಮೆಸೇಜ್ ನ ವಿಧೇಯರಾಗ್ರಿ. ರಿವೈವಲ್ ಬಂದ್ಬಿಡುತ್ತೆ. ಭಾನುವಾರ ನೋಡಿರ್ತಾನೆ, ಮತ್ತೆ ಸೋಮವಾರ ನೋಡ್ತಾನೆ, ಮತ್ತೆ ಅದಕ್ಕೆ ಎಲ್ಲ ಒಣ ಎಲುಬುಗಳೇ. ನಾನು ವಿರೋಧಿ ಅಲ್ಲ. ಕರ್ತನ ಆತ್ಮನು ಒಬ್ಬನನ್ನ ನಡೆಸ್ತಿದ್ದಾನ. ದೇವರ ಆತ್ಮನಿಂದ ಅವನು ತುಂಬಲ್ಪಟ್ಟಿದ್ದಾನ. ಅವನೊಳಗಡೆ ಪವಿತ್ರ ಆತ್ಮನ ಫಲಗಳಿವೆ. ಯೇಸು ಅದಕ್ಕೆ ಹೇಳಿದ್ನು ಏನಂತ? ಶ್ವಾಸ ಯಾವ್ದು ಗೊತ್ತಾ? ಯೋಹನ 6:62 ಯೇಸು ಸ್ವಾಮಿ ಹೇಳಿದ್ನಂದು, ನಾನು ನಿಮಗೆ ಹೇಳುವುದೇನೆ ಮಾತುಗಳೇ ಏನಾಗಿದೆ ನಿಮಗೆ? ಆತ್ಮವಾಗಿಯೂ ಜೀವವಾಗಿಯೂ. ಯಾವ್ದು ಬೇಕು? ಆತ್ಮವಾಗಿಯೂ. ಮೊನ್ನೆ ನಾನು ಕುಂದಾಪುರದಲ್ಲಿ ಒಬ್ರು ಹೋದಾಗ ಒಬ್ರು ಹೇಳಿದ್ರು, ಸಿಸ್ಟರ್ ನನಗೆ, ಪಾಸ್ಟರ್ ನನಗೊಂದು ಶಬ್ದ ಬರುತ್ತೆ ಯಾವಾಗಲೂ, ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಅಂತ. ಶಬ್ದ ಬರ್ತದೆ. ಏನ್ ಮಾಡೋದು ಶಬ್ದಕ್ಕೆ? ನಾನು ಕೇಳಿದೆ, ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ವಾಕ್ಯದಲ್ಲಿ ಐತಾ ಅಂತ. ಹಗಲು ರಾತ್ರಿ ಬರ್ತಾ ಇದೆಯಂತೆ ವಾಯ್ಸ್. ಅದಕ್ಕೆ ಹಳೆ ಭಕ್ತರು ಒಂದು ಮಾತು ಹೇಳಿದ್ರು, ವೆನ್ ಯು ಹ್ಯಾವ್ ದ ವರ್ಸ್ ವೈ ಡು ಯು ನೀಡ್ ದ ವಾಯ್ಸ್ ಅಂತ. ಹೇಳ್ರಿ ಪಕ್ಕದಲ್ಲಿ ಇರೋಂಗೆ. ವರ್ಸ್ ಇದೆ. ವರ್ಸ್ ಅಂದ್ರೆ ಏನು ಇಂಗ್ಲಿಷ್ ನಲ್ಲಿ? ವಾಕ್ಯ. ವರ್ಸ್ ಇದ್ರೆ ನಿನಗೇನ್ ಬೇಕಾಗಿಲ್ಲ? ವಾಯ್ಸ್ ಬೇಕಾಗಿಲ್ಲ. ತಪ್ಪು ತಿಳ್ಕೊಬೇಡ್ರಿ, ದೇವರು ವಾಯ್ಸ್ ಅಲ್ಲೂ ಮಾತಾಡ್ತಾನೆ. ಆದ್ರೂ ನಾನು 20 ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನಗೆ ಯಾವ್ದು ಆತರ ವಾಯ್ಸೇ ಬಂದಿಲ್ಲ. ಹುಡುಕ್ತಾ ಇದ್ದೀನಿ ಯಾವ್ದಾದ್ರು ವಾಯ್ಸ್. ನನಗೆ ಬರೀ ವರ್ಷಲ್ಲಿ ಈ ವರ್ಷನೇ ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ. ಇನ್ ವಾಯ್ಸ್ ಅಲ್ಲಿ ಕೇಳ್ಬರೋದು ನನಗೆ? ನಾನು ವಾಯ್ಸ್ಗೆ ವಿರೋಧಿ ಅಲ್ಲ, ದರ್ಶನಕ್ಕೆ ವಿರೋಧಿ ಅಲ್ಲ. ಆದ್ರೆ ಮರುಳಾಗಬೇಡ್ರಿ. ದೇವರ ಮಾತುಗಳೇ, ಈ ಸತ್ಯ ವೇದವೇ ನಿಮಗೆ ಆತ್ಮವು ಜೀವವಾಗಿಯೂ ಅದೇ. ಅದಕ್ಕೆ ಈ ಒಬ್ಬ ಮಲಯಾಳಿಗೆ ನಾನೇ ಬರ್ಕೊಂಡಂತಹ ಸತ್ಯವೇದದ ಮೊದಲನೇ ಪೇಜ್, ನನಗೆ ಧರ್ಮಶಾಸ್ತ್ರವನ್ನ ದೇವರು ಸ್ವಾಸ್ಥ್ಯವಾಗಿ ಕೊಟ್ಟಿದ್ದ. ಇದು ನನ್ನ ಬೈಬಲ್ ಅಲ್ಲಿ ಮೊದಲನೇ ಇಲ್ಲ. ಇದೇ ಪ್ರಾಪರ್ಟಿ ನನಗೆ. ನನ್ನ ಜೀವಿತದಲ್ಲಿ ಬಹಳಷ್ಟು ಒಣಗಿದ ಅವಸ್ಥೆ. ನಾನು ನಿಮ್ಗೆ ಹೋದ್ಸರಿ ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ, ನನ್ನ ತಾಯಿ ಬೇರೊಬ್ಬರೊಂದಿಗೆ ಜೀವನ ಮಾಡ್ಬೇಕಾಗುತ್ತೆ. ನನ್ನ ತಂದೆ 15 ವರ್ಷ ಮನೆ ಬಿಟ್ಕೊಂಡು ಹೋಟೆಲ್ನಲ್ಲಿ ತಟ್ಟೆ ತೊಳೆದಿದ್ದೀನಿ. ನನ್ನ ತಾಯಿ ಬೇರೊಬ್ಬರೊಂದಿಗೆ ಜೀವನ ಮಾಡುವಾಗ ಅವನ್ನ ನನ್ನ ಹಿಂಸಿಸಿದ ಒಣಗಿದ ಅವಸ್ಥೆಗಳಿಗೆ ನಾನು ಬಹಳಷ್ಟು ಸಾರಿ ಆಗೋಗಿದ್ದೆ. 16ನೇ ವಯಸ್ಸಿನಲ್ಲಿ ನನಗೊಂದು ಪೆನ್ ಇರಲಿಲ್ಲ. ಶಿವರಾಜ್ ಅನ್ನುವಂಥ ಒಬ್ಬ ಹುಡುಗ ಈ ಒಣಗಿದ ಹೋದಂತಹ ಅಸ್ಥಿಗಳ ಹತ್ರ ಈ ಜೀವವಾಕ್ಯವನ್ನ ತಗೊಂಬಂದು ಒಂದು ಕೆಂಪು ಕಲರ್ ಹೊಸ ಒಡಂಬಡಿಕೆಯನ್ನ ಕೊಟ್ಟ. ಆ ಪುಸ್ತಕ ಮೊದಲನೇ ಸಾರಿ ಓದಿದಾಗ ಈ ಜೀವವಾಕ್ಯದಲ್ಲಿ ಹೇಳಲ್ಪಟ್ಟಿತ್ತು, ಪರಲೋಕದಲ್ಲಿರುವಂತಹ ತಂದೆ ಸಾಕಿ ಸಲಹುತ್ತಾರೆ. ನಾನು ಅದನ್ನ ಭಗವದ್ಗೀತೆಯಲ್ಲಿ ಓದಿರ್ಲಿಲ್ಲ, ಸಣ್ಣ ವಯಸ್ಸಿನಲ್ಲಿ ಯಾವುದಲ್ಲೂ ಓದಿರ್ಲಿಲ್ಲ. ಆದ್ರೆ ಈ ಆತ್ಮವುಳ್ಳಂತ ಜೀವವುಳ್ಳಂತ ವಾಕ್ಯ ನನಗೆ ನಿಮ್ ಬಗ್ಗೆ ಗೊತ್ತಿಲ್ಲ. ನನ್ನ ಲೈಫ್ ನಲ್ಲಿ ಬಹಳಷ್ಟು ಸಾರಿ ಈ ಬೈಬಲ್ ಅನ್ನ ನಾನು ತಪ್ಕೊಂಡು ಹೇಳಿದ್ದೀನಿ. ನನ್ನ ಲೈಫ್ ನಲ್ಲಿ ದೇವರೇ, ಈ ಪುಸ್ತಕ ಮಾತ್ರ ಎಂದು ನನ್ನಿಂದ ನೀನ್ ತೆಗಿಬೇಡ. ಯಾಕೆ ಹೇಳ್ತಿದ್ದೀನಿ? ಈ ವಾಕ್ಯನೇ ನನ್ನನ್ನು ಉಳಿಸಿದ್ದು. ವ್ಯಭಿಚಾರವು ಪರಿಸ್ತ್ರೀಯನ್ನು ನೋಡಿದ್ರೆ ಮೋಹಿಸುವವನು, ಆ ವಾಕ್ಯಗಳೆಲ್ಲ ನನ್ನನ್ನ ಈಟಿ ತರ ಚುಚ್ಚಿತು. ಎದೆ ಹೊಡೆದು ಕೂಗುದೆ. 15 ವರ್ಷ ಬಿಟ್ಟು ಹೋಗಿದ್ದಂತ ನಮ್ಮಪ್ಪ ಒಂದ್ ದಿವಸ ಮಧ್ಯರಾತ್ರಿ ಬಂದು ಬ್ಯಾಗ್ ಅನ್ನ ತೆಗಿತಾರೆ. ಅವರೊಳಗಡೆ ಹೊಸ ಒಡಂಬಡಿಕೆ ಬ್ಯಾಗ್ ಅಲ್ಲಿ ಇದೆ. ಕತೆ ಹೇಳ್ತಾ ಇಲ್ಲ ನಾನು ನಿಮ್ಗೆ, ನನ್ನ ಅನುಭವವನ್ನ ಹೇಳ್ತಾ ಇದ್ದೀನಿ. ಅವತ್ತು ಈ ವಾಕ್ಯವನ್ನ ನಾನು ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನನ್ನ ತಾಯಿ ಯೇಸು ಸ್ವಾಮಿ ಹತ್ರ ಬಂದಿದ್ದು ಅವಳಿಗೇನೋ ನೋವು ಹೋಗ್ಬೇಕು ಅನ್ನೋದಕ್ಕಲ್ಲ, ಕಾಯಿಲೆ ಹೋಗ್ಬೇಕು ಅನ್ನೋದಕ್ಕಲ್ಲ. ಈ ವಾಕ್ಯದಿಂದ ಅವಳು ಚುಚ್ಚಲ್ಪಟ್ಲು. ನಾನ್ ಪಾಪಿ ಅಂತ ಎದೆ ಹೊಡೆದು ನನ್ನ ತಾಯಿ ಕೂಗಿದ್ಲು. ಅದನ್ನ ನಾನು ನೋಡ್ದೆ. ನನ್ನ ಎಲ್ಲಾ ಜೀವಿತದ ಘಟನೆಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಅದರಿಂದ ಜಾಸ್ತಿ ಏನ್ ಪ್ರಯೋಜನನೂ ಇಲ್ಲ ಅಂತ ಅನ್ಕೊಳ್ತೀನಿ. ಆದ್ರೆ ಪ್ರತಿಯೊಂದು ಸಂಕಟಗಳು ಇವತ್ತು ನನಗೆ ಹೆಲ್ಪ್ ಆಗಿದೆ. ಯಾಕಂದ್ರೆ ಈ ವಾಕ್ಯ ನನಗೆ ತಿಳಿಸ್ತು, ಕಷ್ಟಾನುಭವವು ನನಗೆ ಹಿತಕರವಾಯಿತು, ಅದರಿಂದ ನಾನು ನಿನ್ನ ನಿಬಂಧನೆಗಳನ್ನು. ಆದ್ರೆ ದೇವರು ನನ್ನಂತಹ ಒಣಗಿದ ಅವಸ್ಥೆಯನ್ನ, ಬೈಬಲ್ ಕಾಲೇಜ್ ಹೋದಾಗ ಫೀಸ್ ಕಟ್ಲಿಕ್ಕೆ ನನಗೆ ಅನೇಕ ಸಾರಿ ಹಣ ಇರಲಿಲ್ಲ. ಒಂದೊಂದು ಸಾರಿನೂ ಪ್ರಾರ್ಥನೆ ಮಾಡ್ತಿದ್ದೆ, ಮೊಣಕಾಲು ಉರ್ತಿದ್ದೆ. ದೇವರು ಅದ್ಭುತವಾಗಿ ಫೀಸ್ಗಳನ್ನ ಸಲ್ಲಿಸೋದು. 3 ರಿಸಿಪ್ಟ್ ನನ್ನ ಡೈರಿಲಿ ಇವತ್ತಿಗೂ ಇದೆ.
ಆ 3 ರಿಸಿಪ್ಟ್ ಯಾರು ಕಾಸು ಕಟ್ಟಿದ್ರು ಅನ್ನೋದು ಗೊತ್ತಿಲ್ಲ. ಹಾಗಿದ್ರೆ ನಾನು ಇವತ್ತು ನಿಮ್ಮ ಹತ್ರ ಹೇಳ್ತಾ ಇರೋದು ನನ್ನ ಹೆಚ್ಚಳಕ್ಕಾಗಿ ಹೇಳ್ತಾ ಇಲ್ಲ. ಈ ಒಣಗಿದ ಎಲುಬಿನಂತಿದ್ದಂತ ನನ್ನನ್ನ, ಸೇವಕರನ್ನ, ನಿಮ್ಮನ್ನು ಕೂಡ ಉಜ್ಜೀವಿಸಿದಂತಹ ದೇವರು ಈ ವಾಕ್ಯಗಳಿಗಿಂತಲೂ ಮೇಲಾದಂತಹ ಆಸ್ತಿ ನಿಮಗೆ ಇನ್ನೂ ಬೇಕಾ? ಇದನ್ನ ಮೀರಿದಂತಹ ಪ್ರಸಂಗಗಳು ನಿಮಗೂ ನನಗೂ ಬೇಕಾ? ಬೇಕಾಗಿಲ್ಲ. ದೇವರ ಪ್ರಿಯ ಮಕ್ಕಳೇ, 143 7ನೇ ವಾಕ್ಯ ಓದೋಣ. ಅದು ಮಾತ್ರ ಅಲ್ಲ ಅವನ ಪರಿಸ್ಥಿತಿ. 143 7ನೇ ವಾಕ್ಯ. ನನ್ನ ಆತ್ಮವು ಏನಾಗಿದೆಯಂತೆ? ಕುಂದಿ ಹೋಗಿದೆ. 143 7ರಲ್ಲಿ ನನ್ನ ಆತ್ಮವು ಕುಂದಿ ಹೋಗಿದೆ. 7ನೇ ವಾಕ್ಯದಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ? ನೀನು ವಿಮುಖನಾದರೆ ಸಮಾಧಿಯಲ್ಲಿ ಸೇರುವೆನು. ದೇವರೇ, ನಿನ್ ಶಬ್ದ ನನಗೆ ಬರ್ಲಿಲ್ಲ ಅಂದ್ರೆ, ನಿನ್ನ ಸಂದರ್ಶನ ನನಗಿಲ್ಲ ಅಂದ್ರೆ ನಾನು ಸಮಾಧಿಗೆ ಹೋಗ್ತೀನಿ. 4ನೇ ವಾಕ್ಯದಲ್ಲಿ ಅವನೇನ್ ಹೇಳ್ತಾನೆ ಗೊತ್ತಾ? ನನ್ನ ಆತ್ಮವು ಏನಾಗಿದೆ? ಕುಂದಿ ಹೋಗಿದೆ. ಎಷ್ಟು ಜನ ಯಥಾರ್ಥವಾಗಿ ಕೈಗಳನ್ನು ಎತ್ತಿ ಹೇಳ್ರಿ ನೋಡೋಣ. ನನ್ನ ಕ್ರೈಸ್ತ ಜೀವಿತದಲ್ಲಿ ಬಹಳ ಸಾರಿ ನಾನು ಕುಂದು ಹೋಗಿದ್ದೀನಿ. ಡೌಟ್ ಹಾಕ್ಬೇಡ್ರಿ, ಕುಂದಿ ಹೋಗಿದ್ದೀರಾ? ಎಸ್. ಒಂದ್ ಕಡೆ ನಾನು ಈ ಮಾತನ್ನ ಹೇಳಿದೆ, ಯಾರು ಕೈ ಎತ್ತಾನೆ ಇಲ್ಲ. ಏನೋ ಅವನ ಮೇಲಿಂದ ಜಿಗಿದ್ ಬಂದಿ ಸೂಪರ್ ಮ್ಯಾನ್ ತರ ಇಲ್ಲ. ಸತ್ಯವೇದದ ಎಲ್ಲಾ ಭಕ್ತರುಗಳ ಆತ್ಮವು ಕುಂದಿ ಹೋಗಿದೆ. ನಾನು 3ನೇ ಪುಸ್ತಕವನ್ನು ಬರೀತಿದ್ದೀನಿ, ಮೋಡದ ಸಾಲುಗಳು ಅಂತ. ಚಾರ್ಲ್ಸ್ ಸ್ಪರ್ಜನ್, D.L. ಮೂಡಿ, ಜಾರ್ಜ್ ವಿಟ್ಫೀಲ್ಡ್, ಎಲ್ಲಾ ಭಕ್ತರುಗಳ ಲೈನ್ಗಳನ್ನ ನಾನು ಬರೀತಿದ್ದೀನಿ. ಆದ್ರೆ ಅದ್ರಲ್ಲಿ ಒಂದು ಮಾತು ಕಾಮನ್ ಥ್ರೆಡ್ ಏನ್ ಗೊತ್ತಾ? ಓ, ನನ್ನ ಆತ್ಮ ಕುಂದಿ ಹೋಗಿತ್ತು. ಚಾರ್ಲ್ಸ್ ಸ್ಪರ್ಜನ್ ಅನ್ನುವಂತ ಒಬ್ಬ ಸೇವಕ ಪ್ರಸಂಗ ಮಾಡ್ತಾ ಇದ್ದಾನೆ. ಒಂದ್ ದಿವಸ 23 ವಯಸ್ಸಿನ ಹುಡುಗ ಪ್ರಸಂಗಕ್ಕೆ 5,800 ಜನ ಸರಿ ಗಾರ್ಡನ್ಸ್ ಅಲ್ಲಿ ನಿಂತಿದ್ದಾರೆ. ಪ್ರಸಂಗ ಮಾಡ್ತಾ ಇದ್ದವನು ಪವಿತ್ರ ಆತ್ಮನು ಶಕ್ತಿಯಿಂದ ಚಲಿಸ್ತಿದ್ದಾನೆ. ಆದ್ರೆ ದಿಢೀರಂತ ಚರ್ಚ್ ಬಿಲ್ಡಿಂಗ್ಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಜನರುಗಳು ಓಡ್ತಾರೆ. ಸ್ಪರ್ಜನ್ ಪ್ರಸಂಗ ಮಾಡ್ತಿದ್ದಾಗ 7 ರಿಂದ 8 ವಿಶ್ವಾಸಿಗಳು ಹೆಣವಾಗ್ಬಿಟ್ಟು. 21 ವಯಸ್ಸಿನಲ್ಲಿ ಚಾರ್ಲ್ಸ್ ಸ್ಪರ್ಜನ್ ಅವನು ಹೇಳ್ತಾನೆ, ಐ ವೆಂಟ್ ಥ್ರೂ ಡೀಪ್ ಡಿಪ್ರೆಷನ್. ನಾನು ಬಹಳ ಖಿನ್ನತೆಗೆ ಒಳಗಾಗ್ತದೆ. ಯಾಕೆ ದೇವರು ವಿಶ್ವಾಸಿಗಳನ್ನ ಎತ್ಕೊಂಡ್ರು? ಇವತ್ತು ಪ್ರತಿಯೊಬ್ಬ ದೇವರ ಮಕ್ಕಳೇ ಕುಂದಿ ಹೋದಾಗ ನಾವು ಮಾತಾಡೋದನ್ನ ದೇವರು ಯಾವತ್ತೂ ವಿರೋಧಿಸಲ್ಲ. ಯಾಕಂದ್ರೆ ಬೈಬಲ್ ಇರುವಂತ ಎಲ್ಲಾ ಭಕ್ತರುಗಳು ಕೂಗಿದ್ದಾರೆ, ದೇವರೇ ಯಾಕೆ ಹಿಂಗಾಗಿದೆ? ಯೋಬ ಕೂಗ್ದ, ಎಲಿಯ ಕೂಗ್ದ, ಎಲ್ಲರೂ ಕೂಗ್ದಾಗಲೂ ಕುಂದಿದ ಕ್ಷಣಗಳಲ್ಲಿ ಯಾರು ಬರ್ತಾರೆ? ಆತ್ಮನು ಇಳಿದು ಬರ್ತಾನೆ. ಹಾಲೆಲೂಯಾ. ಕುಂದಿದ ಕ್ಷಣಗಳಲ್ಲಿ ಒಂಚೂರು ಮಿಸ್ ಆಗ್ಬಾರ್ದು. ಯಾರು ಬರ್ತಾನೆ ನೋಡ್ರಿ? ವಾಯ್ಸ್ ಹೆಂಗ್ ರೈಸ್ ಆಯ್ತು? ಕುಂದಿ ಹೋಗಿದ್ದು ಹೋಯ್ತು, ಅದು ವಾಯ್ಸ್ ದೇವರು ರೈಸ್ ಮಾಡ್ಬಿಡ್ತಾನೆ. ಯಾಕೆ ಹೇಳ್ತೀನಿ? ನಿಮ್ಮ ಅವಸ್ಥೆಗಳಲ್ಲೂ ಕೂಡ ಆತರ ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ. ನೀವು ಯಾರಾದ್ರೂ ಕೂಗ್ತಾ ಇರೋರಿದ್ರೆ ದಯಮಾಡಿ ವಿಶ್ವಾಸಿಗಳೇ ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಕುಂದಿ ಹೋಗುವಂತ ವ್ಯಕ್ತಿ ನಿಮಗೆ ಸಿಕ್ಕಿ, ಒಂದ್ ವೇಳೆ ಅವ್ರ ಲೈಫ್ ನಲ್ಲಿ ನಿಮ್ಗೆ ಅರ್ಥ ಆಗದೆ ಇರುವಂತ ವಿಷಯ ಅವ್ನ ಲೈಫ್ ನಲ್ಲಿ ನಡೀತಿದ್ರೆ ಬೇಗನೆ ಜಡ್ಜ್ ಮಾಡ್ಬೇಡ್ರಿ. ಪಾಸ್ಟರ್ ಲೈಫ್ ನಲ್ಲೂ ಅವ್ರ ಮಕ್ಕಳ ಲೈಫ್ ನಲ್ಲೂ ಏನಾದ್ರೂ ನಡೆದ್ರೆ ಹೇಳ್ಬಾರ್ದು, ಪಾಸ್ಟರ್ ಲೈಫ್ ನಲ್ಲಿ ಏನೋ ನಡೆದಿದೆ, ಅದಕ್ಕೆ ಅವ್ರ ಮಡದಿಗೆ ಹಿಂಗಾಗಿದೆ, ಅವ್ರ ಮಕ್ಕಳಿಗೆ ಹಿಂಗಾಗಿದೆ. ಯಾವ ಭಕ್ತರ ಜೀವಿತದಲ್ಲೂ ದೇವರು ಯಾವುದನ್ನಾದ್ರೂ ಮಾಡಿದ್ರೆ ಅದನ್ನ ಬೇಗನೆ ಮಾತಾಡಬಾರ್ದು. ಯಾಕೆ ಗೊತ್ತಾ? ಕುಂದಿದ ಕ್ಷಣಗಳಲ್ಲಿ ದೇವರ ಸಂದರ್ಶನ ಅವ್ರ ಮೇಲೆ. ಅದು ಅರ್ಥ ಮಾಡ್ಕೋಬೇಕು ನಾವು. ನೀವು ವಿಶ್ವಾಸಿಗಳ ಜೀವಿತದಲ್ಲಿ ಮತ್ತೆ ಕೆಲವರು ಹೋಗಿ ವಿಶ್ವಾಸಿಗಳು ಹೇಳೋದು, ನೀನ್ ಚೆನ್ನಾಗಿ ಅರ್ಕೆ ಮಾಡ್ತಾ ಇಲ್ಲ, ನೀನ್ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಅವನ್ ಪಾಪ ಅವನು ಅವತ್ ರಾತ್ರಿಯಿಂದ ನೈಟ್ ಪ್ರೇಯರ್ ಮಾಡಿರ್ತಾನೆ ಪಾಪ. ಯಾಕೆ? ಕುಂದಿದ ಕ್ಷಣಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಒಂದು ಸಂಗತಿ ನಡೆಯುತ್ತೆ. 8ನೇ ವಾಕ್ಯ ಏನದು? 143:8. ಹೊತ್ತಾರೆಯೋ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ. ಹಾಲೆಲೂಯಾ. ಕುಂದಿ ಹೋದ ಪ್ರತಿಯೊಬ್ಬ ದೇವರ ಮಗಳು, ಇಫ್ ಯು ಆರ್ ಗೋಯಿಂಗ್ ಥ್ರೂ ಎನಿ ಡಿಪ್ರೆಷನ್, ಇವತ್ ಬೆಳಿಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯು ಶುಡ್ ನಾಟ್ ಲಿಸನ್ ಟು ಯುವರ್ ಸೋಲ್, ಯು ಶುಡ್ ಸ್ಪೀಕ್ ಟು ಯುವರ್ ಸೋಲ್. ನಿನ್ನ ಆತ್ಮಕ್ಕೆ ನೀನ್ ಮಾತಾಡ್ಬೇಕು, ನಿನ್ ಮನಸ್ಸಿಗೆ ಮಾತಾಡೋದನ್ನ ನೀನ್ ಕೇಳ್ಬಾರ್ದು. ಪಕ್ಕದಲ್ಲಿರೋರ್ಗೆ ಹೇಳಿ, ನಿನ್ ಮನಸ್ಸು ಮಾತಾಡೋದನ್ನ ನೀನ್ ಕೇಳ್ಬೇಡ, ನಿನ್ ಮನಸ್ಸಿಗೆ ನೀನ್ ಮಾತಾಡ. ಇದನ್ನ ಬಹಳ ಜನ ಮಾಡೋದು.
ಬರ್ಕ್ಮೆನ್ಸ್ ಅದಕ್ಕೆ ಬಹಳ ಚೆನ್ನಾಗಿ ಒಂದು ಹಾಡು ಬರೀತಾರೆ ತಮಿಳಲ್ಲಿ. ಹೋರಾಡು ಎನ್ ನೆಂಜಮೇ ಪುಗಳಿಡಮ್ಮ ರಂದಾಯೋ, ಅಂದ್ರೆ ಹೋರಾಡು ನನ್ಮನವೇ ಅಡಗು ತಾಣ ಮರೆತೆಯ, ಹೋರಾಡು ಆತ್ಮನುಂಟು ಹೆದರದಿರು ಮಗನೇ. ಯಾಕೆ? ಬರ್ಕ್ಮೆನ್ಸ್ ಒಂಟಿಯಾದಂತ ವ್ಯಕ್ತಿ, ಅನೇಕ ಡಿಪ್ರೆಷನ್ ನೋವುಗಳಲ್ಲಿ ಆಗೋಗಿದ್ದಾರೆ ಭಕ್ತರು. ಆದ್ರೆ ಆ ಒಂಟಿತನಗಳಲ್ಲಿ ಆತ್ಮಕ್ಕೆ ಮಾತಾಡ್ಬೇಕು ವಿನ ಆತ್ಮ ಮಾತಾಡೋದನ್ನ ಕೇಳಬಾರ್ದು. ಕೀರ್ತನೆಗಾರನು ಅದಕ್ಕೆ ಹೇಳಿದ್ದು, ನನ್ನ ಮನವೇ ಕುಗ್ಗಿ ಹೋಗಿರುವುದೇನು, ನೀನು ವ್ಯಥೆಗೊಳ್ಳುವುದಕ್ಕೆ ಯೆಹೋವನನ್ನ ನಿರೀಕ್ಷಿಸು. ಬೆಳಗ್ಗೆ ನಾನು ನಿಮ್ಮ ಹತ್ರ ಕೆಲವರಿಗೆ ತಾಳ್ಮೆಯಿಂದ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಕುಂದಿ ಹೋದ ಅವಸ್ಥೆಯನ್ನ ದೇವರು ಬದಲಾಯಿಸ್ತಾರೆ. ಆದ್ರೆ ಆ ಕೃಪೆ, ಆ ವಾಕ್ಯ ಕೆಳಗಡೆ 8ನೇ ವಾಕ್ಯದಲ್ಲಿ ವೇಗವಾಗಿ ಓದೋಣ. ಕೃಪೆ ಏನ್ ಕೊಡುತ್ತಂತೆ? ಬೇಗ ಓದಿ. ಕೀರ್ತನೆ 143:8 ಒತ್ತಾರೆ, ನಿನ್ನ ಕೃಪೆ ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ. ಕೃಪೆ ಭರವಸೆಯನ್ನ ಕೊಡುತ್ತೆ. ಎರಡನೇದಾಗಿ, ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು. ಹಲ್ಲೆಲೂಯ. ಮಾರ್ಗವನ್ನ ತಿಳಿಸುತ್ತೆ ಕೃಪೆ. ಮತ್ತೆ ನೀವು 12ನೇ ವಾಕ್ಯ, ನನಗೆ ಕೃಪೆ ತೋರಿಸಿ ನನ್ನ ವೈರಿಗಳನ್ನ. ವಾವ್, ಎಂತ ಪ್ರಾಮಿಸ್ ಗೊತ್ತಾ ಅದು. ಕೃಪೆ ಏನ್ ಕೊಡುತ್ತೆ? ಎಲ್ಲರೂ ಹೇಳಿ, ಭರವಸೆ ಕೊಡುತ್ತೆ. ಎಲ್ಲರೂ ಹೇಳಿ, ಕೃಪೆ ಏನ್ ಕೊಡುತ್ತೆ? ಭರವಸೆ ಕೊಡುತ್ತೆ. ಕೃಪೆ ಏನ್ ಕೊಡುತ್ತೆ? ಮಾರ್ಗ ತಿಳಿಸುತ್ತೆ. ಕೃಪೆ ಏನ್ ಮಾಡುತ್ತೆ? ವೈರಿಯನ್ನ ಖಂಡಿಸ್ಬಿಡುತ್ತೆ. ಅದಕ್ಕೆ ನಮ್ಮ ಆತ್ಮಿಕ ನಾಯಕರೊಬ್ರು ಸೀನಿಯರ್ ಸೇವಕರು ನಮ್ಗೊಂದ್ಸರಿ ಹೇಳ್ಕೊಟ್ರು, ಸುಜಿತ್, ನಿನ್ ಬಲದಿಂದ ನಿನ್ ಕಾರ್ಯಗಳಿಂದ ಯಾವುದರಿಂದಲೂ ಸೇವೆ ನಡೆಯಲ್ಲ, ಯಾವಾಗಲೂ ಒಂದನ್ನ ಮಾತ್ರ ಬಿಡಬೇಡ, ಕೃಪೆಯನ್ನ ಕೃಪೆಯನ್ನ. ಇವತ್ತು ಬೆಳಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೃಪೆಯನ್ನ ನೀವು ಆತ್ಕೊಳ್ಳೋದಾದ್ರೆ ಹೊಂದಿದ ಕ್ಷಣಗಳಲ್ಲಿ ಏನ್ ಬರುತ್ತೆ ನಿಮ್ಗೆ? ಶುಭಕಾರಿ ಆತ್ಮನ ಸಂದರ್ಶನ ಬರ್ತದೆ. 5ನೇ ವಾಕ್ಯದಲ್ಲಿ ಅದಕ್ಕೆ ಅವನೇನ್ ಹೇಳೋದು? ಹಳೆ ದಿನಗಳನ್ನ ನಾನೇನ್ ಮಾಡ್ತೇನೆ? ನೆನೆಸಿಕೊಳ್ತೇನೆ, ನಿನ್ನ ಎಲ್ಲಾ ಕಾರ್ಯಗಳನ್ನ ಧ್ಯಾನಿಸ್ತೇನೆ, ನಿನ್ನ ಕೈ ಕೆಲಸಗಳನ್ನ ಸ್ಮರಿಸ್ತೇನೆ. ಹಾಗಿದ್ರೆ ಕುಂದಿ ಹೋದವನ್ ಏನ್ ಮಾಡ್ಬೇಕು ಗೊತ್ತಾ? ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಕುಂದಿ ಹೋದವನ್ ಏನ್ ಮಾಡ್ಬೇಕು? 2004ನೇ ಡೈರಿ ತೆಗಿಬೇಕು. ಏನ್ ಮಾಡ್ಬೇಕು? ಅನೇಕ ಒತ್ತಾಯದ ಮೇರೆಗೆ ಬಂಗಾರಪೇಟೆ SIBS ಹೋದೇನಾ? ಪಾಸ್ಟರ್ ಹೇಳಿದ್ರು, 300 ರೂಪಾಯಿ ಫೀಸ್ ಕಟ್ತೀನಿ ನಿನಗೆ, ಹೋಗ್ಬಿಡು ಬೈಬಲ್ ಕಾಲೇಜ್ಗೆ. ಏನಾಯ್ತು? ಬಹಳ ನಿರೀಕ್ಷೆಯಿಂದ ಟ್ರೈನಲ್ಲಿ ಹತ್ತೋದೆ. ಅನಪೇಕ್ಷಿತ ಘಟನೆಗಳೊಂದಿಗೆ ಹೊಸ ಭಕ್ತಿಗಳ ಪರಿಚಯ. ಆ ರಾತ್ರಿ ಅಲ್ಲಿಯೇ ಕಳೆದು ಒಂದು ಕಡೆ ಓದಿ ಶ್ರೇಷ್ಠ ವ್ಯಕ್ತಿಯಾಗಲು ಬಯಸಿದೆನು. ಅದು ಕೂಡ ಸರಿಯಲ್ಲ. ಶ್ರೇಷ್ಠವಾದ ದೇವರ ಚಿತ್ತಕ್ಕೆ ಅರ್ಪಿಸಿದೆ. ಏನಾಯ್ತು ಗೊತ್ತಾ? ಕೆಳಗಡೆ ಪದ ಇದೆ, ಕಾಣಿಸ್ತಾ ಇಲ್ಲ ನಿಮ್ಗೆ. ಅದು ಕ್ಯಾನ್ಸಲ್ ಆಯ್ತು. ಎಲ್ಲರೂ ಹೇಳಿ ಪಕ್ಕದಲ್ಲಿ, ಏನಾಯ್ತು? ಶ್ರೇಷ್ಠ ವ್ಯಕ್ತಿ ಆಗಕ್ ಹೋಗಿದ್ದಾನೆ. ಮೊನ್ನೆ ಒಬ್ಬ ಹೇಳ್ತಿದ್ದೆ, ಸಿಹಿ ಹಾಕೋಣ ಅಂತಿದ್ದೀನಿ. ಮೊದಲು ಬೆಳಿಗ್ಗೆ ಕಂಬಳಿ ಮಡಿಸು. ಒಂದೇ ಸತ್ತಿ ಎದ್ದು ಯೇಸು ಸ್ವಾಮಿ ಬೆಳಿಗ್ಗೆ ಎದ್ದು ಮಾಡಿದ ಮೊದಲನೇ ಕೆಲಸ ಬಟ್ಟೆ ಮಡಿಸಿದ. ಬೆಳಿಗ್ಗೆ ಎದ್ದು ಬಟ್ಟೆ ಮಡಿಸು, ಸಿಹಿ ಹಾಕ್ತೀಯ ನೀನು. ಯಾಕೆ? ಕ್ಯಾನ್ಸಲ್ ಆಯ್ತು. ಏನ್ ಮಾಡ್ಬೇಕು ಸುಜಿತ್? ಅದೇ ತಿಂಗಳಿನ ಇನ್ನೊಂದು ಡೈರಿ ತೆಗ್ದೆ. ನಮ್ಮೂರ್ ನೆಲ್ಲಿಗುಡ್ಡೆ ಕೆರೆ ಮೇಲೆ ಹೋದೆ. ನಾನೇ ಒಂದು ಹೊಸ ಕವನ ಬರ್ದೆ. ಏನ್ ಗೊತ್ತಾ? ಸಾಧ್ಯವಾದ್ರೆ ಓದಿ ನೋಡೋಣ. ಓ ಮನವೇ, ಸಮುದ್ರ ಇಲ್ಲ ಆದ್ರೂ ಸಮುದ್ರದಲ್ಲ ನಮ್ಮೂರ್ ಕೆರೆ. ಆದ್ರೆ ನಾನು ಹೇಳಿದೆ, ಸಮುದ್ರವನ್ನ ದೃಷ್ಟಿಸಿ ಆತನ ವಿಸ್ತಾರವಾದ ಮನಸ್ಸನ್ನು ಗ್ರಹಿಸಿಕೊ, ಮರಗಿಡಗಳನ್ನು ನೋಡಿ ಆತನ ನಿರೀಕ್ಷೆಯ ಗ್ರಹಿಸಿಕೊ, ಆಕಾಶ ನಕ್ಷತ್ರ ಮಂಡಲವ ವೀಕ್ಷಿಸಿ ಆತನ ಆಲೋಚನೆಯ ಅರಿತುಕೋ, ಸುಂದರವಾದ ಸುಗಮಿಸುವ ಹೂಗಳ ಕಂಡು ಆತನ ಸ್ನೇಹವ ತಿಳಿದುಕೋ, ಪರ್ವತಗಳ ಕಂಡು ಆತನ ಪರಾಕ್ರಮವನ್ನು ಅರಿತು ಮೌನವಾಗಿರು ಮನವೇ, ಒಂದು ಕಾಲವಂತೂ ನಿನ್ನ ನಿರೀಕ್ಷೆಯಿಂದ ತಕ್ಕವ. ಇವತ್ತು ಬೆಳಗ್ಗೆ ಕೈಗಳನ್ನೆತ್ತಿ ಹೇಳ್ರಿ, ದೇವರೇ ಆ ಡೋರ್ ಕ್ಲೋಸ್ ಆಗಿದ್ದಕ್ಕೆ ಸ್ತೋತ್ರ. ಹೇಳ್ರಿ, ನಿಮ್ಗೆ ಯಾವ ಡೋರ್ ಕ್ಲೋಸ್ ಆಗಿದೆಯೋ ಹೇಳ್ರಿ, ಅದನ್ನ ಕ್ಲೋಸ್ ಆಗಿದ್ದಕ್ಕೆ ಸ್ತೋತ್ರ. ಏನಾಯ್ತು? ಇದು ಈ ವರ್ಷದಲ್ಲಿ ನಡೀತು. ಆದ್ರೆ ಬೇರೊಂದು ನ್ಯೂ ಲೈಫ್ ಕಾಲೇಜ್ನಲ್ಲಿ ಸಣ್ಣದಾಗಿ ನಾನು ಹೇಳ್ತೀನಿ, ದೇವರು ನನಗೆ ಒಂದು ಒಳ್ಳೆ ಸೀಟನ್ನು ಕೊಡ್ತಾನೆ. ಆ ಕಾಲೇಜ್ನಲ್ಲಿ ನಾನು 3 ವರ್ಷ ಓದಿ ಗ್ರಾಜ್ಯುಯೇಷನ್ ಸ್ಪೀಕರ್ ಆಗಿ 3 ಅವಾರ್ಡ್ಗಳನ್ನ ದೇವರು ನನಗೆ ಕೊಟ್ಟು ನಾನು ಬೇರೆ ದೇಶಗಳಿಗೆ ಹೋಗುವ ಹಾಗೆ ದೇವರು ಮಾಡಿ. ಆದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದು ಹೆಚ್ಚಳಕ್ಕಾಗಲ್ಲ. ನನ್ನ ಜೀವಿತದಲ್ಲಿ ಯಾವಾಗೆಲ್ಲ ಕೊಂಡು ಹೋದ್ನೋ ನಾನು ಒಂದನ್ನ ಮಾಡ್ತೇನೆ, ನನ್ನ ಹಳೆಯದಾಗಿ ದೇವರು ಮಾಡಿದ ಕಾರ್ಯಗಳನ್ನ ಮತ್ತೆ ಮತ್ತೆ ನಾನು ಜ್ಞಾಪಿಸ್ತೇನೆ. ಇವತ್ತು ಬೆಳಗ್ಗೆ ನೀವೇನ್ ಮಾಡ್ಬೇಕು? ನನ್ನ ಚರ್ಚ್ ಕಟ್ಟುವಾಗ ಅನೇಕ ಕಾರ್ಯಗಳು ನಡೆಯಿತು ನೋಡಿ. ನನ್ನ ಸಭೆಯಲ್ಲಿ ಒಬ್ಬ ಮಲ್ಕಪ್ಪ ಅನ್ನುವಂಥ ವಿಶ್ವಾಸಿ ಇದ್ದಾನೆ. ಆ ಮಲ್ಕಪ್ಪ ಯಾದಗಿರಿಯಿಂದ ಬಂದು ಒಂದು ಶೆಡ್ ಅಲ್ಲಿ ಇದ್ದವನು, ಸಾಲಗಾರ. ಆದ್ರೆ ಸಾಲಗಾರನಾದಂತ ಅವನು ಒಂದು ಕೊಟ್ಟಿಗೆಯಲ್ಲಿದ್ದವನು, ಒಂದು ಸಣ್ಣ ಮನೆಯಲ್ಲಿ ನಾವು ದೇವರಿಗಿಸ್ಲಿಕ್ಕೆ ಸಹಾಯ ಮಾಡಿದ್ವಿ.
ಅಲ್ಲಿಂದ ಆ ಮನೆಗೆ ಬಂದ, ಒಂದು ಫೆನೈಲ್ನ ಸ್ಟಾರ್ಟ್ ಮಾಡ್ದ. ಕುಂದಿ ಹೋಗಿದ್ದ, ಕೊರೋನಾದ ಗಳಿಗೆಯಲ್ಲಿ ಹೋಗ್ಬೇಕು ಅಂದ. ಪಾಸ್ಟ್ರೆ ಹೋಗ್ಬೇಡ, ಒಂದು ಸ್ವಲ್ಪ ದಿವಸ ಇರೋ ಅಂದೆ. 3 ಮಕ್ಕಳು. ಆದ್ರೆ ಮಲ್ಕಪ್ಪ ಪ್ರಾರ್ಥನೆ ಮಾಡ್ತಾರೆ, ಅವರ ಜೀವಿತದಲ್ಲಿ ಒಂದು ಸಣ್ಣ ಹಿಸ್ಸೋಪ್ ಅನ್ನುವಂಥ ಒಂದು ಬ್ರ್ಯಾಂಡ್ ಇಟ್ಟು ಫೆನೈಲ್ ವ್ಯಾಪಾರ ನಡೆಯುತ್ತೆ. ಅನೇಕ ಸಾರಿ ಕುಂದು ಹೋಗಿದ್ದಾನೆ. ಅನೇಕ ಸಾರಿ ನನ್ನ ಹತ್ರ ಬಂದು ಹೇಳ್ತಾನೆ, ನನ್ನ ಹೆಂಡತಿಗೆ ಕಾಯಿಲೆ ವಾಸಿ ಆಗ್ತಾನೆ ಇಲ್ಲ. ಯೇಸು ಸ್ವಾಮಿ ನಂಬಿದ್ರು ನನ್ಗೆ ಯಾಕೆ ಹಿಂಗಾಗುತ್ತೆ? ಇತ್ತೀಚೆಗೆ ಅವರ ಜೀವಿತದಲ್ಲಿ ಒಂದು ಕಾರ್ಯ ನಡೀತು. ಅವರ ಊರಿನಲ್ಲಿದ್ದಂತಹ ಮನೆಯನ್ನ ಮಲ್ಕಪ್ಪ ಊರಿನ ಜನರುಗಳು ಮೋಸ ಮಾಡಿ ಆ ಮನೆಯನ್ನ ಕಳ್ಕೊಂಡ ಮಲ್ಕಪ್ಪ. ಶನಿವಾರ ಬಂದು ಒಂದು ದಿವಸ ಬಂದು ಹಿಡಿತಾನೆ, ಏನೋ ಅದ್ಭುತ ನಡೆದಿದೆ ಅಂತ ನನಗೆ ಫೋನ್ ಮಾಡಿದ್ರೆ ಅಳ್ತಾ ಕೂಗ್ತಾನೆ, ಪಾಸ್ಟ್ರೆ ನನ್ನ ಮನೆ ಹೊರಟು. ಆದ್ರೆ ಮಲ್ಕಪ್ಪ ಕುಂದಿದ ವ್ಯಕ್ತಿ. ಅವತ್ ನಾನು ಹೋಗಿ ನನ್ನ ಲೈಫ್ನಲ್ಲಿ ಏನೇನು ಕಳ್ಕೊಂಡಿದ್ನೋ ಅದನ್ನೆಲ್ಲ ಹೇಳಿದೆ. ಶನಿವಾರ ಚರ್ಚು ತೊಳಿಲಿಕ್ಕೆ ಮಲ್ಕಪ್ಪ ಬರೋದು. ನನ್ನ ಚರ್ಚ್ ಎದುರುಗಡೆ ಇರುವಂತ ಒಂದು ಮರದ ಹತ್ರ ಮಲ್ಕಪ್ಪ ಮೊಣಕಾಲ್ ಹಾಕಿ ನಾನು ಅವನು ಪ್ರೇಯರ್ ಮಾಡುವಾಗ ಮಲ್ಕಪ್ಪ ಒಂದು ಮಾತು ಹೇಳ್ದ, ನನ್ನ ಜೀವಿತ ಸಾರ್ಥಕ ಅನ್ನಿಸ್ತು. ಯಾಕೆ ಗೊತ್ತಾ? ಮಲ್ಕಪ್ಪ ಹೇಳಿದ ಮಾತು, ದೇವ್ರೆ ಪಾಸ್ಟ್ರು ಏನೇನೋ ಕಳ್ಕೊಂಡವ್ರೆ, ನಾನೇನು ಕಳ್ಕೊಂಡಿಲ್ಲ. ನಾನೆಲ್ಲ ಕಳ್ಕೊಂಡಿದ್ರು ನನಗೆ ನೀನು ಪರಲೋಕ ಕೊಟ್ಟಿದ್ದಕ್ಕೆ ಸ್ತೋತ್ರ. ನೋಡು, ಮಲ್ಕಪ್ಪನಿಂದ ನಾನು ಕಲ್ತಿದ್ದೀನಿ. ನೀವು ಯಾವ್ದಕ್ಕೆ ಸ್ತೋತ್ರ ಹೇಳ್ತಿದ್ದೀರಾ ಇವತ್ತು? ಪರಲೋಕ ಸಿಕ್ಕಿದೆ ಅನ್ನೋ ಅರಿವಿದೆಯಾ ನಿಮಗೆ? ನೀವು ರಕ್ತದಿಂದ ತೊಳೆಯಲ್ಪಟ್ಟವರು, ಆತನ ಬಳಿಗೆ ಹೋಗುವವರು. ಈ ಅರಿವುಗಳೆಲ್ಲ ಇಲ್ಲದೆ ಬರೀ ಜುಜ್ಬಿ ವ್ಯಾಪಾರ ಹೋಗಿದ್ದಕ್ಕೆ, ಜುಜ್ಬಿ ಮನೇಲೇನೋ ಒಂದು ಸಣ್ಣ ಸಂಗತಿ ನಡೆದಿದ್ದಕ್ಕೆ ದೇವರೇ ಕಿತ್ಕೊಂಡ. ಕುಂದಿದ ಕ್ಷಣಗಳು. ನಾನು ನಿಮಗೆ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಮುಗಿಸ್ತೇನೆ. ರಿಚರ್ಡ್ ವುಂಬ್ರ್ಯಾಂಡ್, ರಷ್ಯಾ ದೇಶದಲ್ಲಿ ಅಯರ್ನ್ ಕರ್ಟನ್ ಕಂಟ್ರಿ, ಅಲ್ಲಿ ಸುವಾರ್ತೆ ಹೇಳೋ ಆಗಿಲ್ಲ. ರಿಚರ್ಡ್ ವುಂಬ್ರ್ಯಾಂಡ್ ಸಂಸತ್ನಲ್ಲಿ ಕಮ್ಯುನಿಸ್ಟ್ನವರು ಹೇಳ್ತಾರೆ, ಯೇಸು ಸ್ವಾಮಿಯನ್ನ ಶಪಿಸ್ತಾರೆ. ಅವನ ಹೆಂಡತಿ ಸಬೀನಾ ಹೇಳ್ತಾಳೆ, ಒಬ್ಬ ಹೇಡಿ ಗಂಡನ್ನ ನಾನು ಮದುವೆ ಆದೆ ಅಂತ ನನಗೆ ನಾಚಿಕೆ ಆಗುತ್ತೆ. ಕಾಂಟ್ ಯು ಗೆಟ್ ಅಪ್ ಅಂಡ್ ವೈಪ್ ದ ಡಸ್ಟ್ ಆನ್ ದ ಫೇಸ್ ಆಫ್ ಜೀಸಸ್? ಯೇಸು ಸ್ವಾಮಿ ಮೇಲೆ ಉಗಿದಿರುವಂತ ಉಗುಳನ್ನ ನಿನಗೆ ಒರೆಸ್ಲಿಕ್ಕಾಗಲ್ವಾ? ರಿಚರ್ಡ್ ಅಂದ್ಲು. ಎಂತ ವೀರ ಹೆಂಡತಿ. ಎದ್ದು ನಿಂತು ಹೇಳ್ದ, ನೀವು ಯೇಸು ಸ್ವಾಮಿಗೆ ವಿರುದ್ಧವಾಗಿ ಮಾತಾಡಿದ್ದು ತಪ್ಪು ಅಂತ. ಹೊಡೆದ್ರು ರಿಚರ್ಡ್ ವುಂಬ್ರ್ಯಾಂಡ್ ಅನ್ನ. ಕೆಲವು ದಿನಗಳಾದ್ಮೇಲೆ ರಿಚರ್ಡ್ ವುಂಬ್ರ್ಯಾಂಡ್ ನಡ್ಕೊಂಡು ಹೋಗ್ತಿದ್ದಾರೆ. ದಿಢೀರಂತ ಒಂದು ವ್ಯಾನ್ ಬರುತ್ತೆ. ರಿಚರ್ಡ್ ವುಂಬ್ರ್ಯಾಂಡ್ ನ ತೆಗೆದು ಒಳಗಡೆ ಹಾಕಿದ್ರು. ಹಾಕಿ ಕಮ್ಯುನಿಸ್ಟ್ನವರು ಹೇಳಿದ್ರು, ನಿನ್ನ ನಾವ್ ಎಲ್ಲಿ ಕರ್ಕೊಂಡು ಹೋಗ್ತಿದೀವಿ ಗೊತ್ತಾ ಅಂತ. ರಿಚರ್ಡ್ ವುಂಬ್ರ್ಯಾಂಡ್ ನಗ್ತಿದ್ರಂತೆ. ಯಾಕೆ ಅಂದಂತೆ, ನೀನ್ ಎಲ್ಲೇ ಕರ್ಕೊಂಡೋದ್ರು ದೇವ್ರು ಹೇಳಿದಾನೆ, ಪವಿತ್ರ ಆತ್ಮನನು ನನ್ನ ಮುಖಾಂತರ ಮಾತಾಡುವುದು ನೀನಲ್ಲ, ನಾನ್ ಮಾತಾಡ್ತೀನಿ ಅಂತ ಹೇಳಿದ್ದಾನೆ ಎಂದ್ರಂತೆ. ನಿಮಗೆ ಗೊತ್ತಾದಾದ್ಮೇಲೆ 14 ವರ್ಷ ಭೂಮಿ ಮೇಲೆ ರಿಚರ್ಡ್ ವುಂಬ್ರ್ಯಾಂಡ್ ಕಾಣಲಿಲ್ಲ. 14 years ಆಫ್ ಪರ್ಸಿಕ್ಯೂಷನ್. ರಷ್ಯಾದಲ್ಲಿ ಅವರಾದಂತ ಅವಸ್ಥೆ ಇದು. ಸೆರೆಮನೆಯಲ್ಲಿ ಅವರ ಹೆಂಡತಿಯನ್ನ ಬಹಳವಾಗಿ ನೋವುಪಡಿಸ್ತಾರೆ. ಅವತ್ತು ಆ ಹಿಂಸೆಯ ಮಧ್ಯದಲ್ಲಿ ನಡೆದಿದ್ದೇನೋ, 8 ವರ್ಷಗಳವರೆಗೂ ಅವ್ರ ಹೆಂಡತಿಗೆ ಗೊತ್ತಿಲ್ಲ ಅವ್ರ ಗಂಡ ಉಳಿದಿದ್ದಾರೆ ಅಂತ. ಅವ್ರ ಗಂಡ ಸತ್ತೋಗಿದ್ದಾರೆ, ನೇಣು ಹಾಕೊಂಡು ಅವರೇ ಸತ್ತೋದ್ರು ಅಂತಾನು ಕೆಲವರು ಹೇಳ್ತಾರೆ. ಆದ್ರೆ ಅವ್ರನ್ನ ಸಾಯಿಸಿದ್ರು ಅಂತ ಎಲ್ಲ ಹೇಳಿದಾಗ 8 ವರ್ಷ ಆದ್ಮೇಲೆ ಪಕ್ಕದಲ್ಲಿ ಒಬ್ಬ ಕೈದಿ ಬರ್ತಾನೆ. ರಿಚರ್ಡ್ ವುಂಬ್ರ್ಯಾಂಡ್ ಕೇಳಿದ್ರಂತೆ, ನೀನ್ ಎಲ್ಲಾದ್ರೂ ನನ್ನ ಹೆಂಡತಿನ ನೋಡಿದ್ಯಾ ಅಂತ. ಅವನು ಹೇಳಿದ್ನಂತೆ, ಯಾ, ಐ ಹ್ಯಾವ್ ಸೀನ್ ಯುವರ್ ವೈಫ್. ವಾಟ್ ಶಿ ಇಸ್ ಡೂಯಿಂಗ್? ಶಿ ಇಸ್ ಡ್ಯಾನ್ಸಿಂಗ್ ಅಂಡ್ ಸಿಂಗಿಂಗ್. ಅವಳು ಏನ್ ಮಾಡ್ತಾ ಇದ್ಲಂತೆ? ನಗ್ತಾಳೆ, ಹಾಡಾಡ್ತಾಳೆ. ಅವಳಿಗೆ ಏನ್ ಗೊತ್ತು? ಇಲ್ಲ, ಅವಳಿಗೆ ಯಾರೋ ಹೇಳಿದ್ದಾರೆ ನೀವು ಉಳಿದಿಲ್ಲ ಅಂತ. ಬಟ್ ಅವಳು ಹೇಳಿದ್ಲು, ನನ್ ಗಂಡ ಸ್ವಾಮಿ ಹತ್ರ ಹೋಗಿದ್ದಾನೆ ಅಂತ ಹೇಳಿದ್ದಾನೆ. ಹಾಗಾಗಿ ಅವತ್ತು ರಷ್ಯಾದಲ್ಲಿ ಎಲ್ಲಾ ಸೇವೆಗಳು ಬೆಳೆದಿದ್ದು ಹೆಂಗಸರಿಂದ. ಗಂಡಸರುಗಳನ್ನ ಜೈಲಿಗೆ ಹಾಕಿದ್ರು. ಮತ್ತೆ ನೀವು ನೋಡ್ರಿ ರಿಚರ್ಡ್ ವುಂಬ್ರ್ಯಾಂಡ್, ಇದು ಒಂದು ಗಾಯ ನಾನು ನಿಮಗೆ ತೋರಿಸ್ತಾ ಇರೋದು. ಇಕ್ಕಳಗಳನ್ನ ಹಾಕಿ ಮಾಂಸವನ್ನ ಕೀಳ್ತಾರೆ ಶರೀರದಲ್ಲಿ. ಅದು ಒಂದು ಗಾಯ. ಅವರು ಭಾರತಕ್ಕೆ ಬಂದಾಗ ಅವರ ಬೆನ್ಗಳಲ್ಲಿ ಎಷ್ಟೋ ಗಾಯ. ಅವ್ರು ಹಾದು ಹೋದಂತ ಹಿಂಸೆ, ತುಂಬಾ ಬೆಂಕಿಗೆ ಹಾಕಿ ಅವ್ರನ್ನ ಬಿಸಿಯಲ್ಲಿ ಸಾಯಿಸೋ ಹಾಗೆ ಮಾಡೋರು. ಇನ್ನೇನ್ ಸಾಯ್ತಾನೆ ಅಂದಾಗ ದೊಡ್ಡ ರೆಫ್ರಿಜರೇಟರ್ ಒಳಗಡೆ ಹಾಕೋರು. ಟಾರ್ಚರ್ ಫಾರ್ ಕ್ರೈಸ್ಟ್ ಅನ್ನುವಂತಹ ಪುಸ್ತಕ. ನಾನು ಮುಸ್ಲಿಂ ಕಾಲೇಜ್ನಲ್ಲಿ ಯೇಸು ಸ್ವಾಮಿ ಬಗ್ಗೆ ಹೇಳಿದಾಗ ಮುಸ್ಲಿಂ ಪ್ರಿನ್ಸಿಪಲ್ ನನಗೆ ಹೊಡೆದ್ರು.
ಆದ್ರೆ ಅವತ್ತು ಸಾಯಂಕಾಲ ಹಿಂಸೆಯ ಮೇಲೆ ವಿಜಯ ಅನ್ನುವಂತ ರಿಚರ್ಡ್ ಉಂಬ್ರಾಂಡ್ ಬುಕ್ ಓದುವಾಗ ಡ್ಯಾನ್ಸ್ ಮಾಡ್ಕೊಂಡು ಹೋದೆ ರೈಲ್ವೆ ಟ್ರ್ಯಾಕ್ ಅಲ್ಲಿ. ಅವ್ರುಗಳು ಅನುಭವಿಸಿದ್ದೆಲ್ಲ ನೋಡಿದ್ರೆ ನಂದು ಬರೀ ಸೊಳ್ಳೆ ಕಚ್ಚಿದೆ. ನನಗೆ ಹೇಳಿ ಪಕ್ಕದಲ್ಲಿ, ಏನ್ ಕಚ್ಚಿದೆ ನಿನಗೆ? ಆ ಸೊಳ್ಳೆಗೆ ನೀನೇನೋ ದೊಡ್ಡ ದೊಳ್ಳೆ ತರ ಆಗ್ತಿದ್ಯ. ಅವ್ರುಗಳ ಆಗೋದೇನು? ಪ್ರಿಯ ಮಕ್ಕಳೇ, ನಮಗೆ ಗೊತ್ತಿಲ್ಲ ಮುಂದಿನ ವರ್ಷಗಳು ಏನೇನ್ ನಡೆಯುತ್ತೆ ಅಂತ. ಆದ್ರೆ ನೀವು ಒಣಗಿದ್ರೆ, ನೀವು ಸಮಾಧಿ ಅವಸ್ಥೆಯಲ್ಲಿದ್ರೆ, ರಿಚರ್ಡ್ ಉಂಬ್ರಾಂಡ್ 14 ವರ್ಷದ ಅನುಭವಗಳಲ್ಲಿ ಯಾರೋ ಒಬ್ರು ಇಂಟರ್ವ್ಯೂ ಅಲ್ಲಿ ಕೆನಡಾದವ್ರು ಕೇಳ್ತಾರೆ, ನೀವ್ ಯಾವತ್ತಾದ್ರೂ ಬೇಸತ್ರ? ನಿಮ್ಗೆ ಕಮ್ಯುನಿಸ್ಟ್ನವ್ರು ಹೊಡೆದಾಗ ಅವ್ರ ಮೇಲೆ ಕೋಪ ಬಂದಿದ್ಯಾ? ಅವ್ರನ್ನ ಸಾಯಿಸ್ಬೇಕು ಅನ್ಸಿದ್ಯಾ? ಓ, ರಿಚರ್ಡ್ ಉಂಬ್ರಾಂಡ್ ಹೇಳ್ತಾರೆ, ನಿಮಗ್ ಗೊತ್ತಿಲ್ಲ, ನಾವು ಬಹಳ ಸಾರಿ ನಾವಲ್ಲಿ ಒಂದು ಹಾಡಾಡಿ ಆರಾಧನೆ ಮಾಡ್ತಾ ಇದ್ವಿ. ನಮ್ಗೆ ಕಮ್ಯುನಿಸ್ಟ್ನವರು ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ರು ಅಂತ. ಏನ್ ಇನ್ಸ್ಟ್ರೂಮೆಂಟು? ನಾವು ಕೈಗೆ ಕಾಲಿಗೆ ಹಾಕೊಂಡಿದ್ ಸರಪಳಿನ ಹಾಕೊಂಡು ದಿಸ್ ಈಸ್ ದ ಡೇ ಕ್ಲಿಂಗ್ ಕ್ಲಾಂಗ್, ದಿಸ್ ಈಸ್ ದ ಡೇ ಕ್ಲಿಂಗ್ ಕ್ಲಾಂಗ್ ಹಾಡಿ ಹಾಡಿ ನಾವು ಆರಾಧಿಸ್ತಿದ್ವಿ. ನಾನು ಇದು ನಿಮಗೆ ಬೇಕಿದ್ರೆ ಲಿಂಕ್ ಕಳಿಸ್ತೀನಿ ನಾನು. ರಿಚರ್ಡ್ ಉಂಬ್ರಾಂಡ್ ಅವ್ರ ಮುಖದಲ್ಲಿ, ಇಬ್ಬರ ಮುಖದಲ್ಲೂ ಇಂಟರ್ವ್ಯೂ ಅಲ್ಲಿ ನೀವು ನೋಡಿದ್ರೆ ಎಂಥ ತೇಜಸ್ಸು ಗೊತ್ತಾ. ಉಂಬ್ರಾಂಡ್ ಹೇಳ್ತಾರೆ, ನಾವು ಯಾವತ್ತೂ ಕಣ್ಣೀರು ಸುರಿಸಿ ಅವ್ರನ್ನ ಶಪಿಸಲಿಲ್ಲ. ನಾವು ಸಮಾಧಿ ಅವಸ್ಥೆಗೆ ಹೋದಾಗ, ಕುಗ್ಗಿದಾಗ, ಒಣಗಿದಾಗ ನಮ್ಮ ಜೈಲೊಳಗಡೆ 200 ಜನರನ್ನ ಇಟ್ಟಿಗೆ ತರ ಜೋಡಿಸ್ತಿದ್ರು. ಮಲಮೂತ್ರಗಳನ್ನ ಅಲ್ಲೇ ಮಾಡ್ಕೋಬೇಕು. ನಾನು ಇವರುಗಳಿಗೆ ಒಂದ್ಸರಿ ಹೇಳಿದ್ದೆ, ರಿಚರ್ಡ್ ಉಂಬ್ರಾಂಡ್ ನಾನು ಮರೀಲಿಕ್ಕಾಗದಿರುವಂತ ವ್ಯಕ್ತಿ. ಯಾಕಂದ್ರೆ ರಿಚರ್ಡ್ ಉಂಬ್ರಾಂಡ್ ಇದ್ದಂತ ಜೈಲಿನಲ್ಲಿ ಒಬ್ಬ ಹುಡುಗ ಹಗಲು ರಾತ್ರಿ ಗೋಡೆ ನೋಡಿ ನೋಡಿ ಪ್ರೇಯರ್ ಮಾಡೋದು. ಕೈಗಳಲ್ಲಿ ಒಂದು ಪೇಪರ್ ಇದೆ, ಹಗಲು ರಾತ್ರಿ ನೋಡೋನು, ಅಳೋನು, ನೋಡೋನು, ಅಳೋನು. ಒಂದ್ ದಿವಸ ರಿಚರ್ಡ್ ಉಂಬ್ರಾಂಡ್ ಅವನ ಬೆನ್ನನ್ನ ತಟ್ತಾರೆ, ನೀನ್ ಊಟ ಮಾಡೋದ್ರು ಅವನು ಊಟ ಮಾಡ್ತಾ ಇದ್ದ. ಆದ್ರೆ 3ನೇ ದಿನ, ಕತೆ ಎಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದು, ಅವನ ಶರೀರ ವಿಕೃತವಾಗಿ, ಬಡಕಲಾಗಿ, ಗಲೀಜಾಗಿ, ದೇಹದಲ್ಲಿ ಆರೋಗ್ಯ ಇಲ್ಲದೆ ದಿಢೀರಂತ ಕುಸಿದು ಬಿದ್ದ. ರಿಚರ್ಡ್ ಉಂಬ್ರಾಂಡ್ ಮಡಿಲಲ್ಲೇ ಸತ್ತ. ಸಾಯುವಾಗ ಯೌವನಸ್ಥ ಹೇಳಿದಂತೆ, ನೀವೇನಾದ್ರೂ ಈ ದೇಶಕ್ಕೆ ಹೋದ್ರೆ ಆ ದೇಶದವರಿಗೆ ಹೇಳಿ ಜೀಸಸ್ ಲವ್ಸ್ ಯು. ಮತ್ತು ಇಲ್ಲೊಬ್ಬ ರಷ್ಯಾದ ಯುವಕ ಪ್ರೇಯರ್ ಮಾಡ್ತಿದ್ದ ಅಂತ. ನಿಮಗ್ ಗೊತ್ತಾ, ಕೈಗಳನ್ನ ತೆರೆದಾಗ ಅದರಲ್ಲಿದ್ದಂತಹ ಪೇಪರ್ ಭಾರತದ ಮ್ಯಾಪ್. ನಾನು 17ನೇ ವಯಸ್ಸಿನಲ್ಲಿ ಓದಿದ್ದೆ. ನನಗೆ ಕಣ್ಣೀರಿಲ್ಲದೆ ಪ್ರಸಂಗ ಮಾಡ್ಲಿಕ್ಕೆ ಆಗಲ್ಲ. ಕೆಲವರು ನನ್ನ ಹತ್ರ ಕಣ್ಣೀರು ಸುರಿಸಬೇಡಿ ಅಂತಂದ್ರೆ ಹೇಳ್ತಾರೆ. ಬೈಬಲ್ ಎಮೋಷನ್ನ ಮೀರಿದಂತ ಪುಸ್ತಕ, ಆದ್ರೆ ಎಮೋಷನ್ ಇಲ್ಲದೆ ಇರೋ ಪುಸ್ತಕ. ಯಾಕಂದ್ರೆ ಇದರಲ್ಲಿ ರಕ್ತ, ಹೃದಯ, ಭಾವನೆಗಳು ಎಲ್ಲ ಅಡಕವಾಗಿದೆ. ನಿಮ್ಮ ಮನೆ ಬೆಂಕಿ ಉರಿಯುವಾಗ ಬೇರೆಯವ್ರು ಬಂದು ನೀರು ಆರಿಸ್ಬೇಕ, ಇಲ್ಲ ನೀವುಗಳು ಆರಿಸ್ಬೇಕ? ನಾನು ಈ ಪ್ರಶ್ನೆಯೊಂದಿಗೆ ನಿಮ್ಮನ್ನು ಬಿಡ್ತಾ ಇದ್ದೀನಿ. ನೀವು ನಾವು ಇವತ್ತೇನಾದ್ರೂ ಹೋಗ್ತಾ ಇದ್ದೀವಿ, ಏನೂ ಇಲ್ಲ. ಬಟ್ ನಾವು ದೇವರನ್ನು ಪ್ರಾರ್ಥಿಸ್ತೀವಿ. ಬೆಳಿಗ್ಗೆ ನಾವು ಕಣ್ಗಳನ್ನು ಮುಚ್ಚಿ ದೇವರ ಹತ್ರ ಕೇಳೋಣ, ಮನ ತಿರುಗೋಣ, ಕೇಳೋಣ. ದೇವರೇ, ನಾನು ಕೈಯೊಡ್ಡಿ ಬೇಡಲಿಲ್ಲ ಸ್ವಾಮಿ. ನೀವು ರಿಚರ್ಡ್ ಉಂಬ್ರಾಂಡ್ ರೀತಿಯಲ್ಲಿ ನೀವುಗಳು ದೊಡ್ಡ ಹಿಂಸೆಯನ್ನು ಅನುಭವಿಸಬೇಕಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಇವತ್ತು ನಮ್ಮ ಕಷ್ಟಗಳು, ನೋವುಗಳೇ ದೊಡ್ಡ ವಿಷಯ ಅಂತ ತಿಳಿದಿರುವಂತ ನಮಗೆ ಒಂದು ಅರಿವು ಬರಬೇಕು. ದೇವರೇ, ನೀನು ನನಗೆ ಪರಲೋಕ ಕೊಟ್ಟಿದ್ದೀಯ. ನನ್ನ ಮನೆ, ಕಾರು, ವಸ್ತುಗಳು, ಆಸ್ತಿಗಳಲ್ಲ, ನಿತ್ಯತೆಗೆ. ವೆನ್ ಐ ಕಮ್ ಟು ಇಟರ್ನಿಟಿ, ಐ ಮಸ್ಟ್ ಸಿ ಯೋರ್ ಫೇಸ್. ಅದಕ್ಕೆ ದಾವೀದನಿಗೆ ಅವಾಗವಾಗ ಒಂದು ಪ್ರೇಯರ್ ಇತ್ತು, ದೇವರೇ, ನೀನು ವಿಮುಖನಾದರೆ ನಾನು ಸಮಾಧಿಗೆ ಸೇರುವೆ.